ಸಮಯ ಸಂದರ್ಭ ಹೇಗೆ ಇರಲಿ, ಈ ಸಮಯ ನಮ್ಮದೇನೆ, ನಮ್ಮ ಟೈಮ್ ಕೂಡ ಬರುತ್ತೆ ಅಂತ ಕನ್ನಡ ಚಿತ್ರರಂಗದ ಸ್ಟೈಲಿಶ್ ಡೈರೆಕ್ಟರ್ ಆಗಿರುವಂತಹ ಇಂದ್ರಜಿತ್ ಲಂಕೇಶ್. ಓಕೆ, ಇಂದ್ರಜಿತ್ ಲಂಕೇಶ್ ಅವ್ರ ಮಗ ಈಸಿಯಾಗಿ ಸಿಕ್ಕಿದೆ ಅಂತ. ಸೊ ಅವರಿಗೆ ಯಾವುದ್ರ ಮೂಲಕ ಉತ್ತರ ಕೊಡ್ತೀರಾ, ಹೇಗೆ ಅಂತ? ಈಗಿನ ಕೆಪಾಸಿಟಿಲಿ 110% ಕೊಟ್ಟಿದ್ದೀನಿ. ಪುಟ್ಟ ಗೌರಿಯಿಂದ ದೊಡ್ಡ ಪರದೆ ಮೇಲೆ ಗೌರಿ. ಸ್ವಲ್ಪ ಏನಾದ್ರು ಪ್ರ್ಯಾಂಕ್ಸ್ ಎಲ್ಲ ಮಾಡ್ತಾರ, ಹೇಗೆ ಅಂತ? ಈಗೀಗ ಪರವಾಗಿಲ್ಲ, ಪ್ರ್ಯಾಂಕ್ಸ್ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಆ ಥರ ಯಂಗ್ಸ್ಟರ್ ಸಿನಿಮಾಗಳು ಹೆಚ್ಚಾಗಿ ಇನ್ನಷ್ಟು ಬರಬೇಕು. ಮಲಯಾಳಂ ಇಂಡಸ್ಟ್ರಿ ತಗೊಂಡ್ರೆ ಹೊಸಬ್ರಿಂದಾನೇ ನಡೀತಾ ಇರೋದು ಇಂಡಸ್ಟ್ರಿ. ಫ್ಯಾಮಿಲಿ ಆಫ್ ವೆರಿಡ್ ಒಂದು ರೀತಿ ಐಡಿಯಾಲಜೀಸ್ ಅಂತ ಕೂಡ ಹೇಳ್ಬೋದು ಆಕ್ಚುಲಿ. ಅದೇ ನನ್ನ ಜೀವನದಲ್ಲಿ ಅದೇ ನನಗೆ ಆ ದೊಡ್ಡ ಘಟನೆ ಆಗಿರೋದು. ಅದು ಅವ್ರು ಕಳ್ಕೊಂಡಾಗ ಅಲ್ಲಿ ಬಿಹೈಂಡ್ ದ ಸೀನ್ಸ್ ಏನೇನು ಆಗ್ತಾ ಇತ್ತು. ತಾಯಿಯಾಗಿ ನನ್ನ ಬೆಳೆಸಿ ಇನ್ನ ಸಮಯ ಕಳೆದಿದ್ರೆ ಅವ್ರ ಜೊತೆ ನನಗೆ ಇನ್ನ ಜಾಸ್ತಿ ಗೊತ್ತಾಗ್ತದೆ, ಇನ್ನ ಮೆಚೂರ್ ಆಗ್ತಿದ್ದೆ. ಅಥವಾ ಏನ್ ಹಿಂಗಾಯ್ತಲ್ಲ ಅಂತ ಒಂದು ಅನ್ಸಿರುತ್ತೆ. ಅಂದ್ರೆ ಕಾಯ್ತಾ ಇದ್ದೆ ಫಾರ್ ದ ರೈಟ್ ಆಪರ್ಚುನಿಟಿ, ಬಟ್ ದಟ್ ಡಸಂಟ್ ಮೀನ್ ಐ ವಾಸ್ ಸಿಟ್ಟಿಂಗ್ ಐಡಲ್. ಒಂಥರ ನನ್ಗೂ ಟೈಮ್ ಬಂದಿದೆ ಅನ್ನೋ ಒಂದು ಸಮಯ ಅದು. ಇಂದ್ರಜಿತ್ ಲಂಕೇಶ್ ಸರ್ ಆಗಿರ್ಬೋದು, ಪಿ ಲಂಕೇಶ್ ಅವರು ಈಗ ಆಸಕ್ತಿ ಹುಟ್ಟಿದೆ, ನೀವೀಗ ಹೀರೋ ಆಗ್ತಾ ಇದ್ದೀರಾ. ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತಾ ಯಾವಾಗ್ಲೂ? ಅವ್ರು ನೋಡಿದ್ರೆ ಅವ್ರ ಸಿನಿಮಾದಲ್ಲಾಗ್ಲಿ, ಅವ್ರ ಕವನಗಳಾಗ್ಲಿ, ಅವ್ರ ಕಥೆಗಳಾಗ್ಲಿ ತುಂಬಾ ಮೀನಿಂಗ್ ಇರ್ತಿತ್ತು. ನಾನು ಅವ್ರ ತರ ಆಗೋದಂತೂ ಆಗದೇ ಇಲ್ಲ. ತುಂಬಾ ಜೋವಿಯಲ್ ಪರ್ಸನ್ ಅವರು, ತುಂಬಾ ಫ್ರೆಂಡ್ಲಿ. ನಮ್ಮ ಅಪ್ಪಾಜಿ ಅವ್ರ ಸಿನಿಮಾ ಜೊತೆ ಮೊದಲನೇ ಹೆಜ್ಜೆ ಆಗ್ತಾ ಇರೋದು ಇಂಡಸ್ಟ್ರಿಲಿ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸರ್, ಒಂದು ಎಕ್ಸ್ಕ್ಲೂಸಿವ್ ಡೈಲಾಗ್ ನಮ್ಗೆ. ನಾನೇ ಆಗ್ಲಿ ನಮ್ಮ ಮನೆಯವರೇ ಆಗ್ಲಿ ಕೊಟ್ಟಿದ್ದೀನಿ ಉಳಿಸ್ಕೊಳಲ್ಲ, ಬಡ್ಡಿ ಸಮೇತ ಚುಕ್ತಾ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 2024 ಕನ್ನಡ ಚಿತ್ರರಂಗಕ್ಕೆ ಅಷ್ಟೇನು ಆಶಾದಾಯಕವಾಗಿ ಕಾಣ್ತಿಲ್ಲ ಅಂದ್ರೂ ಕೂಡ ಸಮಯ ಸಂದರ್ಭ ಹೇಗೆ ಇರಲಿ, ಈ ಸಮಯ ನಮ್ಮದೇನೆ, ನಮ್ಮ ಟೈಮ್ ಕೂಡ ಬರುತ್ತೆ ಅಂತ ಇಬ್ಬರು ನವ ನಾಯಕ ಮತ್ತು ನವ ನಾಯಕಿ ಹೊಸ ಚಿತ್ರದ ಮೂಲಕ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಇವರಿಬ್ಬರಿಗೂ ಕೂಡ ಸರ್ಪ್ರೈಸಿಂಗ್ಲಿ ಆ್ಯಕ್ಚುಲಿ ಗೌರಿ ಅನ್ನುವಂತಹ ಒಂದು ಹೆಸರು ಜೊತೆಗೆ ಒಂದು ಒಳ್ಳೆ ನಂಟಿದೆ. ಒಬ್ಬರು ಪುಟ್ಗೌರಿ ಮದುವೆ ಅನ್ನುವಂತಹ ಒಂದು ಸೀರಿಯಲ್ ಮೂಲಕ ಆ್ಯಕ್ಚುಲಿ ಕಿರುತೆರೆ ಚಿತ್ರರಂಗದಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡಿದರು. ಇನ್ನೊಬ್ಬರಿಗೆ ಗೌರಿ ಅನ್ನುವಂತಹ ಹೆಸರಿನಲ್ಲಿ ಅತ್ತೆ ಇದ್ದಾರೆ. ಸೊ ನಾನು ಇಷ್ಟೆಲ್ಲ ಇಂಟ್ರೋ ಕೊಟ್ಟ ಮೇಲೆ ನಾನು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ನಮ್ಮ ಜೊತೆಗೆ ಸಮರ್ಜಿತ್ ಲಂಕೇಶ್ ಅವರು ಹಾಗೆಯೇ ಸಾನಿಯಾ ಅವರು ಇದ್ದಾರೆ. ಅವರಿಬ್ಬರು ಕೂಡ ಆ್ಯಕ್ಚುಲಿ ಗೌರಿ ಅನ್ನುವಂತಹ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಸ್ಟೈಲಿಶ್ ಡೈರೆಕ್ಟರ್ ಆಗಿರುವಂತಹ ಇಂದ್ರಜಿತ್ ಲಂಕೇಶ್ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ. ಅವರಿಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ ಸರ್, ನೀವು? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. 2 ಸಾಂಗ್ ಆಲ್ರೆಡಿ ಹಿಟ್ ಆಗಿದೆ, ಪ್ರೀ ಟೀಸರ್ ಕೂಡ ಹಿಟ್ ಆಗಿದೆ, ರೆಸ್ಪಾನ್ಸ್ ಒಳ್ಳೆ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತ? ಅಂದ್ರೆ ಒಂಥರ ಮನ್ಸಲ್ಲಿ ತೃಪ್ತಿ ಇದೆ. ಜನರು ಸ್ವೀಕರಿಸ್ತಾ ಇದ್ದಾರೆ ನಾವಿಬ್ರು. ಅಂದ್ರೆ ಇಬ್ರು ಮೊದಲನೇ ಬಾರಿಗೆ ಹೆಜ್ಜೆ ಇಡ್ತಾ ಇರೋದು ಒಟ್ಟಿಗೆ. ಸೊ ಈ ಹೆಜ್ಜೆನ ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಖುಷಿ ಆಗ್ತಿದೆ. ಕರೆಕ್ಟ್. ಸಮರ್ಜಿತ್ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ನಾವು ಅಷ್ಟೊಂದು ದಿನ ಕಷ್ಟಪಟ್ಟು ಅದೆಲ್ಲ ರಿಹರ್ಸಲ್ ಮಾಡಿ ಆ ಸಾಂಗ್ಸ್ಗೆ, ಆ ಟೀಸರ್ಗೆ ಎಲ್ಲ ಪ್ರಯತ್ನ ಪಟ್ಟಿರೋದಕ್ಕೆ, ಜನರು ಇಷ್ಟ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಆ ಪಾಸಿಟಿವ್ ಎಲ್ಲ ಕೇಳ್ಕೊಂಡು ಇನ್ನೂ ಜಾಸ್ತಿ ಎಫರ್ಟ್ ಕೊಡಬೇಕು ಅಂತ ಅನಿಸ್ತಾ ಇದೆ ಮುಂದೆ ಫ್ಯೂಚರಲ್ಲಿ ಸಿನಿಮಾಗಳೆಲ್ಲ. ಸೊ ತುಂಬ ಖುಷಿ ಆಗ್ತಾ ಇದೆ ಎಲ್ಲದಕ್ಕೂ. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ನಾನು ಇನ್ಫ್ಯಾಕ್ಟ್ ಇಂಟ್ರೋ ಕೊಡುವಾಗ ಕೂಡ ಹೇಳಿದೆ ಆ್ಯಕ್ಚುಲಿ 2024 ಅಷ್ಟೇನೂ ಒಳ್ಳೆ ಬೆಳವಣಿಗೆಗಳಾಗಿಲ್ಲ ಇನ್ ಟರ್ಮ್ಸ್ ಆಫ್ ಅಂದರೆ ಸಿನಿಮಾ ರಿಸೆಪ್ಷನ್ ಆಗಿರಬಹುದು. ಆ ರೀತಿಯಲ್ಲಿ ನೋಡೋಕೆ ಹೋದರೆ ಅಂದರೆ ಒಳ್ಳೊಳ್ಳೆ ಪ್ರಯತ್ನಗಳು ಹೊಸಬರಿಂದ ಆಗಿದೆ, ಬಟ್ ಜನಗಳು ಅದನ್ನು ಯಾಕೋ ತಗೊಳ್ಳಿಕ್ಕೆ ರೆಡಿ ಇಲ್ಲ. ಬಟ್ ಈ ಒಂದು ವಿಷಯದ ಬಗ್ಗೆ ನಾವೆಲ್ಲ ಜರ್ನಲಿಸ್ಟ್ಗಳು ವಿಶ್ಲೇಷಣೆ ಮಾಡುವಾಗ ಅನಿಸಿದ್ದೇನಂತಂದರೆ, ಆಯಾ ಕಾಲಘಟ್ಟಕ್ಕೆ ಅಂದರೆ ಆ ಒಂದು ಜನ್ರೇಷನ್ನ ಹತ್ತಿರ ಆಗುವಂತಹ ಹೀರೋಗಳು ಹುಟ್ಕೊಳ್ತಿದ್ರು. ಬಟ್ ಈಗೇನೋ ಸ್ವಲ್ಪ ಇವತ್ತಿನ ಜನ್ರೇಷನ್ಗೆ ಟಚ್ ಆಗುವಂತಹ ಸಿನಿಮಾಗಳಾಗಲಿ ಅಥವಾ ಅವರ ಒಂದು ಇಂಟ್ರೆಸ್ಟನ್ನು ಗೇನ್ ಮಾಡುವಂತಹ ಸಿನಿಮಾಗಳು ಬರ್ತಿಲ್ಲ, ಅಥವಾ ಆ ಥರ ಯಂಗ್ಸ್ಟರ್ ಸಿನಿಮಾಗಳು ಹೆಚ್ಚಾಗಿ ಇನ್ನಷ್ಟು ಬರಬೇಕು. ಬಂದರೆ ಮಾತ್ರ ಒಳ್ಳೆ ರೀತಿಯಲ್ಲಿ ಆ್ಯಕ್ಚುಲಿ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ಜನ್ರೇಷನ್ ಟು ಜನ್ರೇಷನ್ ಅಗೇನ್ ಆ ಒಂದು ಫ್ಯಾನ್ ಬೇಸ್ ಅಥವಾ ಫಾಲೋಯಿಂಗ್ ಎಲ್ಲ ಹುಟ್ಕೊಳ್ಳುತ್ತೆ, ಆ ಥರದ್ದೆಲ್ಲ. ಸೊ ನಿಮಗೆ ಏನು ಅನಿಸುತ್ತೆ ಆ್ಯಸ್ ಎನ್ ಯಂಗ್ಸ್ಟರ್ಸ್? ಬಿಕಾಸ್
ಈ ವರ್ಷದಲ್ಲಿ ಈಗ ಶಾಕಾಹಾರಿ ಆಗಿರ್ಬೋದು, ಬ್ಲಿಂಕ್ ಆಗಿರ್ಬೋದು, ಕೆಲವೊಂದಷ್ಟು ಸಿನಿಮಾಗಳು ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಿದಾವೆ. ಅಂದರೆ ಬಟ್ ಇನ್ ಟರ್ಮ್ಸ್ ಆಫ್ ಬಾಕ್ಸ್ ಆಫೀಸ್ ಅಂತ ಹೇಳುವಾಗ ಸ್ವಲ್ಪ ಕಲೆಕ್ಷನ್ ವೈಸ್ ಕಡಿಮೆ ಅಂತಲೇ ಹೇಳ್ಬೋದು. ರಿಸೆಪ್ಷನ್ ಕೂಡ ಅಂದರೆ ತುಂಬ ಜನ ಎಲ್ಲ ಯೋಚನೆ ಮಾಡ್ತಾರೆ, OTT ಬಂದಾಗ ನೋಡ್ಕೊಳ್ಳೋಣ ಅಂತಾರೆ. ಈಗ OTT ಬಂದಾಗ ಸಿಕ್ಕಾಪಟ್ಟೆ ಬೂಮ್ ಆಗ್ತಾ ಇದೆ ಆ್ಯಕ್ಚುಲಿ 2 ಸಿನಿಮಾಗಳು. ಸೊ ಇದನ್ನೆಲ್ಲ ನೋಡುವಾಗ ನೀವು ಈಗ 2024 ಎಂಟರ್ ಆಗ್ತಿರೋದು, ಸೊ ನಿಮ್ಮ ಒಂದು ವಿಶ್ಲೇಷಣೆ ಅಥವಾ ನೀವು ಯಾವ ರೀತಿ ತಯಾರಾಗಿದ್ದೀರಾ, ಏನು ತಲೆಯಲ್ಲಿ ಓಡ್ತಾ ಇದೆ ನಿಮ್ಮಿಬ್ಬರಿಗೂ ಅಂತ? ಈಗ ಸರ್ ಫಾರ್ ಎಕ್ಸಾಂಪಲ್ ಮಲಯಾಳಂ ಇಂಡಸ್ಟ್ರಿ ತಗೊಂಡ್ರೆ ಹೊಸಬ್ರಿಂದಾನೇ ನಡೀತಾ ಇರೋದು ಇಂಡಸ್ಟ್ರಿ. ಮೊನ್ನೆ ಮನಿಮಲ್ ಬಾಯ್ಸ್ ಬಂತು, ಚಿದಂಬರಂ ಡೈರೆಕ್ಟರ್, ಮೊದಲನೇ ಡೆಬ್ಯೂ ಮೂವಿ ಅವ್ರದ್ದು, ಟಾಪ್ ಹಿಟ್ ಕೊಟ್ರು. ಈ ತರ ಎಲ್ರು ಹೊಸಬ್ರಿಂದ ಅಲ್ಲಿ ಅವ್ರವ್ರೇ ಒಂಥರ ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದಾರೆ. ನಾವ್ ಮಾಡ್ಬೇಕು ಅಂಡ್ ಇಂಡಸ್ಟ್ರಿಗೋಸ್ಕರ ಮಾಡ್ಬೇಕು ಅಂತ ಮಾಡ್ತಾ ಇದಾರೆ. ಸೊ ಅದಕ್ಕಾಗಿ ಇವತ್ತು ಆ ಇಂಡಸ್ಟ್ರಿ ಒಂದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಬೆಳೀತಾ ಇದೆ. ನಮ್ಮ ಕರ್ನಾಟಕ, ನಮ್ಮ ಸ್ಯಾಂಡಲ್ವುಡ್ ಆಲ್ರೆಡಿ ದಿಗ್ಗಜರಿಂದ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದೆ, ದೇಶಾದ್ಯಂತ ತಲುಪಿದೆ. ಬಟ್ ಅದನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ಹೊಸಬ್ರಿಂದಾನೇ ಅದು ಮತ್ತೆ ಸಾಧ್ಯ ಆಗೋದು. ನೀವೇ ಹೇಳ್ದಂಗೆ ಒಂದು ಜನರೇಷನ್ ಆದ್ಮೇಲೆ ಇನ್ನೊಂದು ಜನರೇಷನ್ ಮತ್ತೆ ಹುಟ್ಕೋಬೇಕು. ಸೊ ಅದಕ್ಕೆ ನಮ್ಮ ಆಡಿಯನ್ಸ್ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರು ಬಂದು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನ ಟಿಕೆಟ್ ತಗೊಂಡು ನೋಡ್ದಾಗ್ಲೇನೆ ಒಂದು ನಮ್ಮ ಕಡೆಯಿಂದನೂ ಕೊಡುಗೆ ನೀಡಕ್ಕಾಗೋದು. ಈಗ ಕೆಲವರು, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ತಗೊಂಡ್ರೆ ಇಟ್ಸ್ ಅ ವೆರಿ ಮೆಟ್ರೋಪಾಲಿಟನ್ ಸಿಟಿ. ಬೇರೆ ಬೇರೆ ದೇಶಗಳಿಂದ ಬಂದು, ಬೇರೆ ಬೇರೆ ಊರುಗಳಿಂದ ಬಂದು ಸೆಟ್ಲ್ ಆಗಿರೋರು ಇರ್ತಾರೆ. ಬಟ್ ಅವರೆಲ್ಲರೂ ಹೋಗಿ ಬೇರೆ ಭಾಷೆ ಚಿತ್ರನ ನೋಡ್ತಾರೆ, ನೋಡಲ್ಲ ಅಂತಿಲ್ಲ. ತಮಿಳ್ ತೆಲುಗು ಬಂದ್ರೆ ನೋಡ್ತಾರೆ, ಮಲಯಾಳಂ ಬಂದ್ರೆ ನೋಡ್ತಾರೆ. ಬಟ್ ಕನ್ನಡ ಮೂವೀಸ್ ಯಾಕೆ ನೋಡಲ್ಲ ಅನ್ನೋ ಕ್ವಶನ್ ನಾವು ಹಾಕೋಬೇಕು. ಯಾಕಂದ್ರೆ ನಾವೇ ಕನ್ನಡದವರೇ ನಾವು ಹೋಗಿ ಥಿಯೇಟ್ರಿಗೆ ಟಿಕೆಟ್ ತಗೊಂಡು ನಾವು ಸಿನಿಮಾ ನೋಡ್ತಾ ಇಲ್ಲ. ಸೊ ಮೊದ್ಲು ಅದು ಬದಲಾದ್ರೆ ಬೇರೆಯವ್ರು ಎಲ್ರೂ ಬಂದು ಅವಾಗ ಕನ್ನಡ ಸಿನಿಮಾನ ನೋಡ್ತಾರೆ. ಅವಾಗ ಹೇಳಲ್ಲ, ಕನ್ನಡ ಸಿನಿಮಾ ನೋಡ್ಬೇಕು ಅಂತ ಏನ್ ಅನ್ಸೋದಿಲ್ಲ, ಏನ್ ಚೆನ್ನಾಗಿಲ್ಲ ಅಂತ ಸುಮ್ನೆ ಒಂದ್ ಬಾಯಿ ಮಾತಲ್ಲಿ ತೆಗ್ದು ಹಾಕ್ಬಿಡ್ತಾರೆ. ಬಟ್ ನಾವು ಕೊಡುಗೆ ಕೊಡ್ತಾನೆ ಇದೀವಿ, ಎಷ್ಟೊಂದು ಹೊಸ ಟ್ಯಾಲೆಂಟ್ ಹುಟ್ಕೋತಾನೆ ಇವೆ, ಬ್ಯೂಟಿಫುಲ್ ಕತೆಗಳು ಬರ್ತಾನೆ ಇದಾವೆ. ಬಟ್ ಅದನ್ನ ನಾವು ರೆಸ್ಪೆಕ್ಟ್ ಕೊಟ್ಟು ಅದನ್ನ OTT ನೋಡಿದ್ರೆ, ಥಿಯೇಟ್ರಲ್ಲಿ ನೋಡಿದ್ರೇನೆ ಬೆಳೆಯಕ್ ಸಾಧ್ಯ. ಕರೆಕ್ಟ್. ಸಮರ್ಜಿತ್ ಅವರೇ, ದಿಗ್ಗಜರು ಅಂತ ಒಂದು ಪದ ಉಪಯೋಗಿಸಿದ್ರೆ ಆ್ಯಕ್ಚುಲಿ ನಿಮ್ಮ ಒಂದು ಫ್ಯಾಮಿಲಿ ನೋಡ್ತಾ ಹೋದರೆ ಆ್ಯಕ್ಚುಲಿ ದಿಗ್ಗಜರು ಸ್ಟಾರ್ಟಿಂಗ್ ಫ್ರಮ್ P. ಲಂಕೇಶ್ ಸರ್ ಇರ್ಬೋದು, ಇಂದ್ರಜಿತ್ ಲಂಕೇಶ್ ಅವರು, ಕವಿತಾ ಲಂಕೇಶ್ ಮೇಡಮ್, ಎಲ್ಲರೂ ಕೂಡ ಚಿತ್ರರಂಗದಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸ್ಕೊಂಡವರು. ಅಂದರೆ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಮೂವೀಸನ್ನು ಡಿರೆಕ್ಟ್ ಮಾಡಿದಂಥವ್ರು, ಆ ಥರದ್ದೆಲ್ಲ. ಮತ್ತು ಸಾಹಿತ್ಯ ಕ್ಷೇತ್ರದಲ್ಲೂ ಅವರದೇ ಆದಂತಹ ಒಂದು ಕೊಡುಗೆ ಕೊಟ್ಟಂಥವ್ರು. ನಿಮಗೆ ಇವತ್ತಿನ ಕಾಲಘಟ್ಟದ ಒಂದು ಏನು ಜನಗಳು ಅಕ್ಸೆಪ್ಟ್ ಮಾಡ್ತಿರೋ ರೀತಿ ಚಿತ್ರರಂಗವನ್ನು ಅಥವಾ ಚಿತ್ರಗಳನ್ನು ಈಗ ನೋಡ್ತಾ ಇಲ್ಲ ಆ್ಯಕ್ಚುಲಿ, ಅದ್ರ ಬಗ್ಗೆ ಏನು ಅನಿಸುತ್ತೆ? ಅದೇ ಸರ್, ನಾನೊಬ್ಬ ಹೊಸಬ ಇಂಡಸ್ಟ್ರಿ ಬಗ್ಗೆ, ನಾನು ಇನ್ನೂ ಮೊದಲನೇ ಸಿನಿಮಾ ನಮ್ದು ಇನ್ನೂ ರಿಲೀಸ್ ಆಗ್ತಾ ಇದೆ. ಸೊ ನಾವು ಇಂಡಸ್ಟ್ರಿ ಬಗ್ಗೆ ಅದು ಅಷ್ಟೊಂದು ಮಾತಾಡೋಕ್ಕೆ, ನಮ್ಮ ಆಡಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ಅದೆಲ್ಲ ಒಂದು ರೀತಿ ಅದು ತಪ್ಪಾಗುತ್ತೆ. ಯಾಕಂದರೆ ನಾವು ಸುಮ್ಮನೆ ನಮ್ಮ ಪ್ರಯತ್ನ ಮಾಡ್ಬೋದು. ನಾವು ನಮ್ಮ ಸಿನಿಮಾದಲ್ಲಿ ಏನೇನಾಗುತ್ತೆ, ನಮ್ಮ ಪ್ರೇಕ್ಷಕರಿಗೆ ಅವ್ರು ಬಂದು ನೋಡಲೇಬೇಕು ಅಂತ ಅಲ್ಲ, ಬಟ್ ನಾವು ನಮ್ಮ ಪ್ರಯತ್ನ ಹಾಕಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನನ್ನ ಒಪಿನಿಯನ್ನು. ಯಾಕಂದರೆ ನಾವು ಈ ಸಿನಿಮಾ ಹಿಂಗೆ ಇರಬೇಕು, ಸಿನಿಮಾ ಇಂಡಸ್ಟ್ರಿ ಹಿಂಗೆ ಬೆಳಿಬೇಕು ಅದೆಲ್ಲ ಹೇಳಿದ್ರೆ ನಮ್ಗೆ ಅನ್ಸುತ್ತೆ ಒಂಥರ ತಪ್ಪು. ನಾವು ಅದನ್ನ ಡೈರೆಕ್ಷನ್ ಮಾಡೋಕ್ಕಲ್ಲ, ನಮ್ಮ ಪ್ರಯತ್ನ ಪಟ್ಬಿಟ್ಟು ನಮ್ದೊಂದು ಸಿನಿಮಾ ಮಾಡ್ಬೋದು. ಆಮೇಲೆ ನಾವು ಹೊಸ ಟ್ಯಾಲೆಂಟ್ ಆಗಿ ತುಂಬ ಎಷ್ಟೊಂದು ಜನ ತುಂಬ ಬೆಳೆದಿರೋ ಸ್ಟಾರ್ಸ್ ಇದ್ದಾರೆ. ಅವರು ಸುಮ್ಮನೆ 1-2 ಹಿಟ್ ಅಂತ ಕೊಟ್ಟಿಲ್ಲ, ವರ್ಷಗಟ್ಟಲೆ ಹಿಟ್ ಕೊಟ್ಟು ಬಂದಿರೋರು. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಯಾರೂ ಇಲ್ಲ ಸರ್. ಸೊ ಅವರೆಲ್ಲ ಈಗ ಅವ್ರ ಆಶೀರ್ವಾದದಿಂದ ನಾವು ಬೆಳಿಬೋದು. ಆಮೇಲೆ ನಾವು ಕೂಡ ಪ್ರಯತ್ನ ಪಡ್ತಿದ್ರೆ ಅವ್ರನ್ನೆಲ್ಲ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡಾಗ ಅವ್ರ ಥರ ಆಗಬೇಕು ಅಂತ ಆಸೆ ಪಟ್ಕೊಂಡಿದ್ರೆ ನಾವು ಕೂಡ ಒಂದು ರೀತಿ ಬೆಳಿಬೋದು, ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡ್ಕೋಬೋದು. ಆಮೇಲೆ ಜನರು ಯಾರೇ ಆಗಲಿ, ನಮ್ಮ ಬರೀ ಕಲಾವಿದರಾಗಲಿ ಮಾತ್ರ ಅಲ್ಲ, ನಿರ್ದೇಶಕರು, ನಮ್ಮ ಇಡೀ ಟೀಮ್ ಅವ್ರು ಎಲ್ಲರೂ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಸಿನಿಮಾಗಳು ಯಾವುದು ಹಿಟ್ ಆಗುತ್ತೆ, ಯಾವುದು ಫ್ಲಾಪ್ ಆಗುತ್ತೆ ಯಾರಿಗೂ ಗೊತ್ತಾಗಲ್ಲ ಅನ್ಸುತ್ತೆ ನನಗೆ. ಅಂದರೆ ಒಳ್ಳೆ ಪ್ರಯತ್ನ ಪಟ್ಟು ಎಲ್ಲರೂ ಒಳ್ಳೆ ಪ್ರಯತ್ನ ಪಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಖಂಡಿತ ಸಿನಿಮಾ ಚೆನ್ನಾಗಿದೆ, ಜನ ಇಷ್ಟಪಟ್ಟರೆ ಸಿನಿಮಾ ಬೆಳೆದೇ ಬೆಳೀತೆ ಅಲ್ಲ ಸರ್. ಆಸ್ ಅನ್ ಆಡಿಯನ್ಸ್ ನಿಮಗೆ ಯಾವ ಥರದ ಸಿನಿಮಾ ನಿಮಗೆ ಕನೆಕ್ಟ್ ಆಗುತ್ತೆ ಹೆಚ್ಚು? ಯಾವ ಜಾನರ್ ಸಿನಿಮಾ? ನಾನು ಕೇಳಿದ್ರೆ ನಾನು ಎಲ್ಲ ಥರ ಸಿನಿಮಾ ನೋಡ್ತೀನಿ ಸರ್. ನಾನು ಕಾಮಿಡಿ ಸಿನಿಮಾ ಬಫ್ ಅಷ್ಟೇ. ನಾನು ಸಿನಿಮಾ ಬಫ್, ಎಲ್ಲಾದ್ರೂ ಸಿನಿಮಾ ನೋಡ್ತೀನಿ, ಎಲ್ಲ ಥರ ಸಿನಿಮಾ ನೋಡ್ತೀನಿ. ಚೆನ್ನಾಗಿಲ್ದಿದ್ರು ನಾನು ನೋಡ್ತಿರ್ತೀನಿ. ಸೊ ನಾನು ಆ ಥರ, ನನ್ನ ಎಕ್ಸಾಂಪಲ್ ತೊಗೊಂಬಿಡ್ಬೇಡಿ. ಬಟ್ ಅದೇ ನನಗೆ ಸಿನಿಮಾ ಕೂತಾಗ ಒಂದು ಬ್ಲಾಕ್ ಬಸ್ಟರ್ ಆಗಿರಲಿ, ಯಾವುದೇ ಥರ ಕತೆ ಇರಲಿ, ಒಂಥರ ಜರ್ನಿಯಾಗಿ ತೊಗೊಂಡೋಗುತ್ತೆ.
ಸೊ ನನ್ಗೆ ಆ ಥರ ಇಷ್ಟ ಸರ್. ಸಿನಿಮಾಗಳಲ್ಲೇ ಪ್ರೀತಿ ಇದೆ, ಆ ಎನರ್ಜಿ ಇದೆ, ನನಗೆ ಇನ್ಸ್ಪೈರಿಂಗ್ ಸರ್. ಸರ್, ಈಗ ನಿಮ್ಮ ಅಜ್ಜನವರು ಆ್ಯಕ್ಚುಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಈಸ್ ಅನ್ ಐಕನ್ ಫಸ್ಟ್ ಆಫ್ ಆಲ್, ಆ್ಯಂಡ್ ಇವನ್ ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ, ಪತ್ರಿಕೋದ್ಯಮದಲ್ಲಿ ಅವ್ರದ್ದೇ ಆದಂತಹ ಛಾಪ್ ಮೂಡಿಸಿದ್ದಾರೆ. ನಿಮಗೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ಈಗ ಆಸಕ್ತಿ ಹುಟ್ಟಿದೆ, ನೀವೀಗ ಹೀರೋ ಆಗ್ತಾ ಇದ್ದೀರಾ, ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸುತ್ತಾ ಯಾವಾಗಲಾದ್ರು? ಅದೇ ಸರ್, ನಮ್ಮ ತಾತವರು ಅವ್ರ ಬಗ್ಗೆ ಮಾತಾಡಿದ್ರೆ ಅವರು 3-4 ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ. ಅದು ತುಂಬಾ ದೊಡ್ಡ ಹೆಸರು ಮಾಡಿತ್ತು. ಪಲ್ಲವಿ ಸಿನಿಮಾ, ಎಲ್ಲಿಂದಲೋ ಬಂದವರು, ಎಲ್ಲ ದೊಡ್ಡ ಸಿನಿಮಾಗಳು. ನಾನು ಬೆಳೆಯುವಾಗ ನಮ್ಮ ಅತ್ತೆಯವ್ರ ಜೊತೆ ಕೂತ್ಕೊಂಡು ನೋಡಿದ್ದೆ ಮೊದಲನೇ ಸಲ. ಆಮೇಲೆ ನಮ್ಮ ಅಪ್ಪಾಜಿಯವ್ರು, ನಮ್ಮ ಅತ್ತೆಯವರೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದಿರೋರು. ಸೊ ಅವ್ರೆಲ್ಲ ಸಿನಿಮಾ ನಂಗೆ ತುಂಬಾ ಇಷ್ಟ. ಬಟ್ ನಾನು ಅವ್ರ ಥರ ಆಗೋದಂತೂ ಆಗೋದೇ ಇಲ್ಲ. ಯಾಕಂದ್ರೆ ನಾನು ಅವ್ರು ನೋಡಿದ್ರೆ ಅವ್ರ ಸಿನಿಮಾದಲ್ಲಾಗಲಿ, ಅವ್ರ ಕವನಗಳಾಗಲಿ, ಅವ್ರ ಕಥೆಗಳಾಗಲಿ ತುಂಬ ಮೀನಿಂಗ್ ಇರ್ತಿತ್ತು. ಅವರು ಬರೆದಾಗ್ಲೂ ಅದು ಎಷ್ಟೊಂದು ಯೋಚನೆಯಿಂದ ಬರ್ದಿದ್ದಾರೆ. ಅದು ಆ ಸ್ಟೋರಿ ಲೈನ್ ಹೇಗಿತ್ತು ಆ ಥರ ಎಲ್ಲ ಈಗ ನಾವು ರೆಪ್ಲಿಕೇಟ್ ಮಾಡಿದ್ರೆ ಅದೊಂಥರ ಚೀಪ್ ಕಾಪಿ ಥರ ಆಗುತ್ತೆ. ಅವ್ರ ಸಿನಿಮಾಗಳು ರೆಪ್ಲಿಕೇಟ್ ಮಾಡಿದ್ರೆ. ನಾನು ಹಾಗೆ ಅವ್ರ ಥರ ಆಗಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ನಾನು ಅದು ಯಾರ ಥರನೇ ನಾನು ಕಾಪಿ ಮಾಡೋಕೆ ಹೋದರೆ ಅದು ಆಗಕ್ಕಾಗಲ್ಲ. ಸೊ ನಾನೇ ಒಬ್ಬ ಕಲಾವಿದನಾಗಿ ಈ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡ್ಕೊಳ್ಬೇಕು ಅಂತ ಆಸೆ. ಅದಕ್ಕೆ ನಾನು ಡೆಫಿನೆಟ್ಲಿ ನಂದೇ ಒಂದು ಪ್ರಯತ್ನ ಪಡಬೇಕು, ನಂದೇ ಒಂದು ಕಷ್ಟಪಟ್ಟು ಟ್ರೈನಿಂಗ್ ಎಲ್ಲ ತೊಗೊಂಡು ಎಲ್ಲ ಕಲಿಬೇಕು. ಸಿನಿಮಾ ಮಾಡಿದ್ರೇ, ಆಮೇಲೆ ಪ್ರಯತ್ನ ಪಟ್ರೇ ಅದೊಂದು ಅಚೀವ್ ಆಗೋಕ್ಕೆ ಸಾಧ್ಯ ಅಂತ ನನಗೆ ಅನ್ಸುತ್ತೆ. ಕರೆಕ್ಟ್. ಆ್ಯಂಡ್ ಫಸ್ಟ್ಲಿ ನಾನು ಈ ವಿಷಯನ ಹೇಳಲೇಬೇಕು. ಈಗ ಓಕೆ, ಇವತ್ತಿನ ಸಂದರ್ಭ ನೋಡ್ತಾ ಹೋದರೆ ಹೊಸಬರು ಬಹಳ ಪ್ರಯತ್ನ ಪಡ್ತಿದ್ದಾರೆ, ಅದೆಲ್ಲ ಹೌದು. ಬಟ್ ರೀಚ್ ಆಗಲಿಕ್ಕೆ ಕಷ್ಟಪಡ್ತಿದ್ದಾರೆ, ಅದೆಲ್ಲ. ಬಟ್ ಗೌರಿ ಸಿನಿಮಾ ಅಂತ ಬರುವಾಗ ಏನು ಪ್ರಮೋಷನ್ಸ್ ಆಗ್ತಿದೆ ಅಥವಾ ಟೀಸರ್ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿದೆ, ತಕ್ಕ ಮಟ್ಟಿಗೆ ಒಂದು ಬಸ್ ಅಂತೂ ಕ್ರಿಯೇಟ್ ಆಗಿದೆ. ದಟ್ ಈಸ್ ಅ ಪಾಸಿಟಿವ್ ಸೈನ್. ಬಿಕಾಸ್ ಒಂದು ಚಿತ್ರ ಇದರಲ್ಲಿ ಏನೋ ಕಷ್ಟಪಟ್ಟಿದ್ದಾರೆ, ಇಲ್ಲಿ ಏನೋ ಇರುತ್ತೆ ಅಂತ ಅನ್ನಿಸ್ಕೊಳ್ಳೋದೇ ದೊಡ್ಡ ಚಾಲೆಂಜ್ ಆ್ಯಕ್ಚುಲಿ. ಅದು ನಮಗೆ ಅನ್ನಿಸ್ತಾ ಇದೆ ನೋಡುವಾಗ. ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು. ಅದಕ್ಕೆ ಆಕ್ಚುಲಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಇಂದ್ರಜಿತ್ ಸರ್ ಅಷ್ಟು ಟೈಮನ್ನ ಅಂದ್ರೆ ಇಟ್ಸ್ ಆಲ್ಸೋ ಹಿಸ್ ಕಮ್ ಬ್ಯಾಕ್, ಆ್ಯಂಡ್ ಅದಕ್ಕೋಸ್ಕರ ಸರ್ ತುಂಬಾನೇ ಕಷ್ಟಪಟ್ಟಿದ್ದಾರೆ. ರೈಟ್ ಫ್ರಮ್ ದ ಬಿಗಿನಿಂಗ್ ಕ್ಯಾರೆಕ್ಟರ್ ಬರೆಯೋದ್ರಿಂದ ಹಿಡಿದು ಅಥವಾ ಇವಾಗ ಪ್ರಮೋಷನ್ಸ್ ವರೆಗೂ ಹೀಸ್ ಬಿಹೈಂಡ್ ಎವ್ರಿಥಿಂಗ್. ಅವ್ರು ಕಾಣಿಸ್ಕೋತಾ ಇಲ್ಲ ಅಷ್ಟೇ, ನಾವು ಕ್ಯಾಮ್ರಾ ಮುಂದೆ ನಾವಿಬ್ರು ಕಾಣಿಸ್ಕೋತಾ ಇರ್ಬೋದು, ಬಟ್ ಸರ್ ಇಸ್ ದ ಮೇನ್ ರೀಸನ್. ಕರೆಕ್ಟ್. ಆಮೇಲೆ ನಮ್ಮ ಅಪ್ಪಾಜಿಯವರು ಮತ್ತು ನಮ್ಮ ಇಡೀ ಟೀಮ್ ಅವರು ಆ ಸ್ಟಾರ್ಟಿಂಗ್ ಇಂದ ಪ್ರಿಪ್ರೇಷನ್ ಮಾಡುವಾಗ ಅಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊಂಡ್ರು. ಅಂದ್ರೆ ಏನೇನು ಶೂಟಿಂಗ್ ಎಲ್ಲದು ಪ್ರಿಪ್ರೇಷನ್ ಮಾಡಿದ್ರೆ ಅಷ್ಟೊಂದು ಕಾಂಟೆಂಟ್ ಸಿಕ್ತು. ಸೊ ಆ ಕಾಂಟೆಂಟ್ ಎಲ್ಲ ಸಿಕ್ಕಿದಾಗ ನಾವು ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ನಾವು ಖುಷಿಯಿಂದ ಹೇಳ್ಬೋದು. ನಮ್ಮ ಜನರಿಗೂ ಅದು ಇಷ್ಟ ಆಗುತ್ತೆ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬಟ್ ಅದಕ್ಕೆ ಈಗ ನೀವೆಲ್ಲ ಹೇಳ್ತೀರಾ, ಎಲ್ಲ ಪ್ರಮೋಷನ್ ಮಾಡುವಾಗ ಜನರು ಇಷ್ಟಪಡ್ತಾರೆ, ಅದು ನಮ್ಮ ಜನರಿಗೆ ಥ್ಯಾಂಕ್ ಯು ಹೇಳಬೇಕು. ಅಷ್ಟೊಂದು ಲೈಕ್ ಮಾಡ್ತಾರೆ, ಪಾಸಿಟಿವ್ ಆಗಿ ಕಾಮೆಂಟ್ ಕೊಟ್ಟಿದ್ದಾರೆ ನನಗೆ. ಸೊ ಒಬ್ಬ ಹೊಸಬರಿಗೆ ಈಗ ಮೊದಲನೇ ಸಿನಿಮಾನ ಮಾಡಿದೆ ಅಷ್ಟೊಂದು ಪ್ರೀತಿ ತೋರಿಸಿರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಅದ್ರ ಬಿಟ್ಟರೆ ಅದೇ ಈ ಸಿನಿಮಾ ಮಾಡಿದಾಗ ನೀವು ಹೇಳಿದಾಗ ಅದು ಕಷ್ಟ ಇರುತ್ತೆ ಅದು ಜನರಿಗೆ ತಲುಪಕ್ಕೆ. ಬಟ್ ನಾವೇನೇ ಮಾಡಿದ್ರು ಅಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಆಮೇಲೆ ನಮ್ಗೇನೇ ಅದು ನೆಗೆಟಿವ್ ಹಾಗೆ ಆಗಲ್ಲ, ಇದು ಕಷ್ಟ ಆಗುತ್ತೆ ಅದೆಲ್ಲ ಭಯ ಇದ್ರೂ ನೀವು ಅಷ್ಟೊಂದು ಪ್ರೀತಿ ತೋರಿಸಿರೋದಕ್ಕೆ ನಮಗೆ ಅದಿನ್ನ ಸಾಧ್ಯ, ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಮಗೆ ಅದೊಂಥರ ಸ್ಟ್ರೆಂತ್ ಕೊಟ್ಟಿದೆ. ಅದಕ್ಕೆ ನಿಜವಾಗ್ಲೂ ನೀವೇ ಕಾರಣ. ಹಾಗೂ ಕೂಡ ನಮ್ಮ ಟೀಮ್ ಅವರು, ನಮ್ಮ ಎಲ್ಲರೂ ಪ್ರಯತ್ನ ಪಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ರಿಲೀಸ್ ಸದ್ಯದಲ್ಲೇ ಆಗುತ್ತೆ, ಬಟ್ 2 ಸಾಂಗ್ಸ್ ಇವಾಗ ಆಲ್ರೆಡಿ ಹಿಟ್ ಆಗಿದೆ, ಟೈಮ್ ಬರುತ್ತೆ ಮತ್ತು ಲವ್ ಯು ಸಮಂತ. ಸೊ ಸಮಂತ ಅವರು ಆ್ಯಕ್ಚುಲಿ ಹೆಂಗಿರ್ತಾರೆ ಸೆಟ್ಟಲ್ಲಿ, ಅಂದರೆ ಇವರು ಕೂಡ ಲೈಕ್ ಗೌರಿ ಅವರು ಹೇಗಿರ್ತಾರೆ ಸೆಟ್ಟಲ್ಲಿ, ಇಷ್ಟೇ ಡೀಸೆಂಟ್ ಆಗಿರ್ತಾರೆ ಅಥವಾ ಸ್ವಲ್ಪ ಏನಾದರೂ ಪ್ರ್ಯಾಂಕ್ಸ್ ಎಲ್ಲ ಮಾಡ್ತಾರೆ ಹೇಗೆ ಅಂತ? ಇಲ್ಲ, ಐ ಥಿಂಕ್ ಅವ್ರು ಹೀಗೆ ಇದ್ರು. ಇವಾಗ್ಲೇ ಪರವಾಗಿಲ್ಲ. ಸೆಟ್ ಅಲ್ಲಿ ಅವಾಗಿನ್ನು ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಅವಾಗ ಸ್ವಲ್ಪ ಇನ್ನೂ ಅವರು ತಮಗ್ ತಾವೇ ಅವರು ಸೀನಿಯರ್ ಈಗ ನಿಮ್ಗೆ ಆಕ್ಚುಲಿ ನಟನೆಯಲ್ಲಿ. ಅದೇ ನಾನು ಹೇಳ್ತಿದ್ದೆ, ಅವ್ರು ಮೊದಲನೇ ಸಲ ಭೇಟಿ ಆದಾಗ ಭಯ ಇತ್ತು ನಿಮಗೆ? ಭಯ ಇರ್ಲಿಲ್ಲ, ಬಟ್ ಭಯ ಅಂತ ಏನಿಲ್ಲ. ಸೀನಿಯರ್ ಅಲ್ಲ, ಯಾಕಂದ್ರೆ ನಟನೆಯಲ್ಲಿ ಇಬ್ರು ಒಂದು ಸೇಮ್ ಗ್ರೌಂಡ್. ಯಾಕಂದ್ರೆ ನನಗ್ ಬಂದಿರೋ ನಟನೆ ಎಕ್ಸ್ಪೀರಿಯನ್ಸ್ ಎಲ್ಲ ಧಾರಾವಾಹಿಯಿಂದ. ಸೊ ಧಾರಾವಾಹಿಗೂ ಕ್ಯಾಮ್ರಾ ಫೇಸ್ ಮಾಡಿರೋದು ಆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಇವ್ರ ಹಾಗೇನೆ ಸ್ವಲ್ಪ
ನಾನು ಹೇಳ್ತೀನಿ ಸ್ವಲ್ಪ ಶೈ ಅಂತ ಒಪ್ಕೋತೀರಲ್ವಾ? ಹಾ, ಅದ್ ಮೊದಲನೇ ಸಲ ಶೂಟಿಂಗ್ ಮಾಡುವಾಗ ನನಗೆ ಏನ್ ನಡೀತಿದೆ ಅಂತಾನೆ ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ. ಸೊ ಅದಕ್ಕೆ ಅದು ಆ ಕಂಫರ್ಟಬಲ್ ಆಗಿ ಜೋಕು ಪ್ರ್ಯಾಂಕ್ ಎಲ್ಲ ಮಾಡೋದು ಆ ಥರ ಏನಿರ್ಲಿಲ್ಲ. ಬಟ್ ಅದೇ ಈಗೀಗ ಪರವಾಗಿಲ್ಲ, ಪ್ರ್ಯಾಂಕ್ಸ್ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಈಗ ಪ್ರೆಸ್ ಅಲ್ಲಿ ಮಾತಾಡ್ಸೋಲ್ಲ ಒಂದ್ ಪ್ರ್ಯಾಂಕ್ಸ್ ಮಾಡಿದೀವಿ. ಓಕೆ. ಸೊ ಅಂದ್ರೆ ನಿಮ್ಮಿಬ್ಬರಲ್ಲಿ ಜಾಸ್ತಿ ಇವಾಗ ಕರೆಕ್ಟ್ ಟೈಮಿಗೆ ರೆಡಿ ಆಗ್ದೇನೆ ಅಥವಾ ಸ್ವಲ್ಪ ಲೇಜಿ ಆಗಿರೋರು ಶೂಟಿಂಗ್ ಸೆಟ್ ಅಲ್ಲ ಯಾರು ಅಂತ, ಅಥವಾ ಯಾರು ಆನ್ ಟೈಮ್ ಪಂಕ್ಚುಯಲ್? ಲೇಜಿ ಆಗಂತೂ ಇಬ್ರು ಇರಕ್ಕಾಗಲ್ಲ. ಮೊದಲನೇ ಅವಕಾಶನೇ ಲೇಜಿ ಆಗಿ ಕೈ ಬಿಟ್ಕೊಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲ, ನಾನು ಯಾವಾಗ್ಲೂ ಟೈಮಲ್ಲಿದ್ದೆ, ಸಾನಿಯಾ ಕೂಡ ಟೈಮಲ್ಲೇ ಟೈಮಲ್ಲೇ ಇರುತ್ತೆ. ಒಂದ್ 10 ನಿಮಿಷ ಆಚೆ ಈಚೆ ಆಗ್ಬೋದೇನೋ ಅಷ್ಟೇ. ಯಾಕಂದ್ರೆ ನಮ್ ಮೊದಲನೇ ಶೆಡ್ಯೂಲ್ ಚಿಕ್ಕಮಂಗ್ಳೂರಲ್ಲಿ ಮಾಡಿದಾಗ ಅದೇ ಬೆಳಗ್ಗೆ 6 ಗಂಟೆನೆ ಶೂಟಿಂಗ್ ಸ್ಟಾರ್ಟ್ ಆಗ್ತಿತ್ತು. ಸೊ ಬೆಳಗ್ಗೆ 4 ಗಂಟೆ ಎದ್ದು ಎಲ್ಲ ರೆಡಿ ಆಗಿ ಸೆಟ್ಟಲ್ಲಿ 6 ಗಂಟೆ ಬರೋ ಅಭ್ಯಾಸ ಮಾಡ್ಕೊಂಡ್ಬಿಟ್ವಿ ಮೊದಲನೇ ಶೆಡ್ಯೂಲ್ ಅಲ್ಲೇ. ಸೊ ಅವಾಗ ಇಡೀ ಸಿನಿಮಾ ಶೂಟಿಂಗ್ ಅಲ್ಲಿ ಐ ರಿಮೆಂಬರ್ ನಾವು ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ವಿ. 4 ಗಂಟೆ 3:30ಗೆಲ್ಲ ಇದ್ದು ಏನೋ ರೆಡಿಯಾಗಿ ಬೆಳಗಿನ ಜಾವ ಆ ಫಾಗ್ ಸಿಗ್ಬೇಕು, ಆ ಮಣ್ಣು ಸಿಗ್ಬೇಕು ಅಂತ ಬೆಳಗ್ಗೆನೆ ಟ್ರಾವೆಲ್ ಮಾಡಿ ಸನ್ರೈಸ್ ಕ್ಯಾಚ್ ಮಾಡಿ ಅದು. ಸೊ ಥ್ರೂ ಔಟ್ ಚಿಕ್ಕಮಂಗ್ಳೂರ್ ಅಟ್ಲೀಸ್ಟ್ ಒಂದು ಅರ್ಧ ಸ್ಕೆಡ್ಯೂಲ್ ಆದ್ರೂ ನಾವು 3-4 ಗಂಟೆಗೆ ಎದ್ದಿರೋದಿದೆ. ಮತ್ತೆ ನಿಮ್ಮಿಬ್ಬರ ಒಂದು ಮೊದಲನೇ ಸೀನ್ ಅಂದ್ರೆ ಇಬ್ರು ಕೂಡ ಮುಖಾಮುಖಿ ಆಗುವಂತಹ ಮೊದಲನೇ ಸೀನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಯಾವ ಸೀನ್ ಅದು? ಅದನ್ನು ಹೇಳ್ಬೋದು, ನಮ್ಗೇನ್ ತೊಂದರೆ ಇಲ್ಲ. ನಮ್ಮ ಮೊದಲನೇ ಸೀನ್ ಒಟ್ಟಿಗೆ ಇವನ್ಗೆ ಜ್ಞಾಪಕ ಇರೋದು, ನನಗ್ ಜ್ಞಾಪಕ ಇಲ್ಲ. ಅದೇ ಅಂದ್ರೆ ಸಾನಿಯಾ 2 ದಿನ ಶೂಟಿಂಗ್ ಇದ್ದು, ನಮ್ದು 3ನೇ ದಿನದಿಂದ ನನ್ ಸ್ಟಾರ್ಟ್ ಆಗಿದ್ದು. ಸೊ ಅವಾಗ ಸೀನ್ ಸೀಕ್ವೆನ್ಸ್ ಏನಿತ್ತು ಅಂತ? ಸೀಕ್ವೆನ್ಸು ಬೈಕಲ್ಲಿ ಬಂದು ನಾನು ನಿಂತಿದ್ದೆ. ಅವಾಗ ಸಾನಿಯಾದೊಂದು ಡೈಲಾಗ್ ಇತ್ತು. ಸೊ ಅದೇ ಸ್ಟಾರ್ಟಿಂಗ್ ಅಲ್ಲೇ ಅದು ಆ ಥರ ಇತ್ತು. ಆಮೇಲೆ ಅದು ಮುಂಚೆ ಸಾನಿಯಾ ಮರ್ತೋಗಿದ್ಲು. ಏನ್ ನಮ್ಮ ಮೊದಲನೇ ಸೀನ್ ಅಂದಾಗ 3-4 ಪ್ರಯತ್ನ ತಗೊಂಡಾಗ ತಪ್ಪ ಆನ್ಸರ್ ಹೇಳ್ತಾ ಇದ್ದೆ. ಈಗಲೂ ಆಕ್ಚುಲಿ ನನಗೆ ಮೆಲ್ಕ್ ಹಾಕೊಂಡ್ರೆ ಜ್ಞಾಪಕನೇ ಬರ್ತಾ ಇಲ್ಲ, ಸ್ವಲ್ಪ ವೀಕ್ ಮೆಮೊರಿ ನನಗೆ. ಅದಕ್ಕೆ ಅದೇ ಇವ್ರೇನೋ ಬೈಕಲ್ಲಿ ಬಂದು ಏನೋ ಒಂದು ಡೈಲಾಗ್ ಹೇಳ್ತಾರೆ, ಸಿಹಿ ಕಹಿ ಚಂದ್ರು ಸರ್ ಇದ್ರು ಅನ್ಸುತ್ತೆ. ಇಲ್ಲ, ಅದು ನಿನ್ ಮೊದಲಿನ ಅಲ್ವಾ? ಓಕೆ, ಸಾರಿ. ಹಂಗಾರೆ ನಾನು ಪ್ರತಿಯೊಂದು ಎಫರ್ಟ್ ಅಲ್ಲೂ ನಾನು ತಪ್ಪುತ್ರನೇ ಕೊಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್ ಆದ್ರೆ ಉತ್ತರ ಈಗಲೇ ಗೊತ್ತಾಯ್ತಾ? ನಿಮ್ ಇಬ್ರಲ್ಲಿ ಜಾಸ್ತಿ ಯಾರು ಮರೆಯೋದು ಅಂತ ಕೇಳೋಣ ಅಂತ ಅನ್ಕೊಂಡು. ಇಲ್ಲೇ ಇದೆ ನಿಮ್ ಉತ್ತರ, ನಾನೇ ಮರೆಯೋದು. ಓಕೆ. ಲೈನ್ಸ್ ಗಳನ್ನು ಹಿಂಗೆ ಮರಿತಾ ಇದ್ರ ಅವರು? ಇಲ್ಲ, ಲೈನ್ಸ್ ಮರಿದಿರ್ಲಿಲ್ಲ. ಪರ್ಫೆಕ್ಟ್. ಇಲ್ಲ, ಲೈನ್ಸು ನಾನು ಇವನ್ ವೆನ್ ಐ ವಾಸ್ ಡೂಯಿಂಗ್ ಪುಟ್ಟಗೌರಿ ಮದುವೆ ಧಾರಾವಾಹಿ ಮಾಡ್ಬೇಕಾದ್ರೆ ಒಂದು ಸೀಕ್ವೆನ್ಸ್ ಹೆಂಗಿತ್ತು ಅಂದ್ರೆ 1 ಟೇಕಲ್ಲಿ ತಗೋಬೇಕಿತ್ತು, ಒಂದು 2 ಪೇಜ್ ಡೈಲಾಗ್ ಅದು. ಸೊ ಅದು ರೌಂಡ್ ಟ್ರಾಲಿ ಹೋಗ್ತಾನೆ ಇರುತ್ತೆ, ನಾನು ಸೆಂಟ್ರಲ್ ಇರ್ತೀನಿ, ಅಲ್ಲೊಂದು ಕೃಷ್ಣ ಒಂದು ಐಡಲ್ ಇರುತ್ತೆ. ಸೊ ನಾನು ಕೃಷ್ಣನ್ ಜೊತೆ ಮಾತಾಡ್ತಾ ಇರ್ತೀನಿ ಅಂತ. ಅದು ನಾನು ಒಂದೇ ಟೇಕಲ್ಲಿ 2 ಪೇಜ್ ಡೈಲಾಗು ತಗೊಂಡ್ಬಿಟ್ಟಿದೆ. ಸೊ ಇವತ್ತಿನವರೆಗೂ ನನಗೆ ಡೈಲಾಗು ಅಥವಾ ಕಲೆ ವಿಚಾರಕ್ಕೆ ಬಂದ್ರೆ ಮರೆಯುವಂಥದ್ದಿಲ್ಲ, ಬಟ್ ಈ ತರ ಸನ್ನಿವೇಶಗಳು ಅಂದ್ರೆ ಬೇಗ ಮರ್ತೋಗ್ಬಿಡ್ತೀವಿ. ಕರೆಕ್ಟ್. ನಮಗೆ ಆಕ್ಚುಲಿ ಒಂದು ಇನ್ಸೈಡ್ ಸೋರ್ಸಸ್ ಇಂದ ಬಂದಿರೋ ಒಂದು ವಿಷಯ ಗೊತ್ತಿಲ್ಲ ಕರೆಕ್ಟಾಗಿ. ಗೌರಿ ಸಿನಿಮಾ ಒಂದು ಹಳ್ಳಿಗಾಡಿನ ಒಂದು ಪ್ರದೇಶದಲ್ಲಿ ಸೆಟ್ ಆಗಿರುವಂತಹ, ಒಂದು ಹಳ್ಳಿಯಲ್ಲಿ ಸೆಟ್ ಆಗಿರುವಂತಹ ಕಥೆ ಅಂತ ಒಂದು ಆಕ್ಚುಲಿ ಬಂದಿರೋದು ಒಂದು ಸೋರ್ಸ್ ಇಂದ, ಆಕ್ಚುಲಿ ಒಂದು ಇನ್ಫಾರ್ಮೇಶನ್. ಇದು ನಿಜಾನ? ಯಾರು ಸೋರ್ಸು? ಇಲ್ಲ, ಅದು ಹಂಗೆ ಬರುತ್ತೆ. ಹಂಗೆ ಬರುತ್ತಾ? ಎಲ್ಲಿಂದ ಮಾಡ್ತಿದ್ದೀರಾ ಅಂತ? ಇಲ್ಲ ಇಲ್ಲ, ಅದು ಬೇಕಾದ್ರೂ ಬರುತ್ತೆ. ಅದು ನೀವು ಟ್ರೇಲರ್ ಬಿಟ್ಟಾಗ ನಿಮ್ಗೆ ಗೊತ್ತಾಗ. ಬಟ್ ಅಂದ್ರೆ ನಾವು ನಮ್ಮ ಸಿನಿಮಾದಲ್ಲಿ ಒಂದು 2 ತರ ಏನಂತಾರೆ ಜಾಗ ಸೆಟ್ ಮಾಡಿದೀವಿ. ಅಂದ್ರೆ ಮಾಡರ್ನ್ ಇದೆ, ಒಂಥರ ವಿಲೇಜ್ ಬ್ಯಾಕ್ ಗ್ರೌಂಡ್ ಇದೆ, ಮತ್ತೆ ತರ ಕ್ಯಾರೆಕ್ಟರ್ ಸ್ಟೋರಿ ಹಂಗಿದೆ. ಲವ್ ಯು ಸಮಂತ ನೋಡಿದಾಗ ಒಂಥರ ಕಾಣುತ್ತೆ ನಿಮ್ಗೆ. ಆಮೇಲೆ ಸುಮಾರು ಇದೆ ಒಟ್ನಲ್ಲಿ. ಏನೋ ಅಂದ್ರೆ ಯಾವ್ಯಾವ ವಿಷಯಗಳನ್ನ ಟಚ್ ಮಾಡಿದ್ರೆ ಅದೀಗ ಏನೋ ಸ್ಟೋರಿ ಬಿಟ್ಕೊಟ್ಬಿಟ್ರೆ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಸ್ಟ್ರಿಕ್ಟ್ ಆಗಿ. ಅದು ಕರೆಕ್ಟ್. ಈಗ ಫಸ್ಟ್ ಅಂದ್ರೆ ಡ್ಯಾನ್ಸ್, ಇನ್ಫ್ಯಾಕ್ಟ್ ಇಬ್ರು ಕೂಡ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಆಲ್ರೆಡಿ ನಿಮ್ಮ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ತುಂಬಾ ಕ್ವೈಟ್ ಫೇಮಸ್, ಈಗ ಪಾಪ್ಯುಲರ್, ಎಲ್ಲರೂ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟ್ ಸಾಂಗ್ ಯಾವುದು ಶೂಟ್ ಮಾಡಿದ್ದು ನೀವು? ಮೊದಲನೇ ಸಾಂಗು ಅದಿನ್ನ ಬಿಟ್ಟಿಲ್ಲ. ಹೌದಾ? ಅದು ನಾವು ಮುದ್ದಾದ ಅಂತ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿದ್ದು. ಓಕೆ. ಸೊ ಇಟ್ ಇಸ್ ಅ ಡ್ಯುಯೆಟ್ ಬೇಸಿಕಲಿ.
ನಿಹಾಲ್ ಟಾರ್ ಅವರು ಹಾಡಿರೋದು ಓಕೆ ಮುದ್ದಾದ ಅಂತ, ಜೆಸ್ಸಿ ಗಿಫ್ಟ್ ಅವರ ಮ್ಯೂಸಿಕ್. ಸೊ ಅದು ಚಿಕ್ಕಮಂಗ್ಳೂರಲ್ಲಿ ತುಂಬಾ ಬ್ಯೂಟಿಫುಲ್ ಸೀನರಿಯಲ್ಲಿ ಶೂಟ್ ಮಾಡಿದ್ರು. ಒಂದು ರೊಮ್ಯಾಂಟಿಕ್ ಡುಯೆಟ್ ಸಾಂಗ್ ಅದು. ಹಾ, ಸೊ ಲವ್ ಯು ಸಮಂತ ಜೊತೆ ಇನ್ನೊಂದು ರೊಮ್ಯಾಂಟಿಕ್ ಹಾಡು ಕೂಡ ಇದೆ. ಸೊ ಅದರ ರೊಮ್ಯಾಂಟಿಕ್ ಸೀನ್ಸ್ ಅಥವಾ ಈ ತರ ಸಾಂಗ್ಸ್ ಅಂತ ಹೇಳಿದಾಗ ಅದರಲ್ಲಿ ಅಪ್ಪರ್ ಹ್ಯಾಂಡ್ ಯಾರ್ದಾಗಿರುತ್ತೆ ನಿಮ್ಮಿಬ್ರಲ್ಲಿ ಅಂತ? ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ಅಪ್ಪರ್ ಹ್ಯಾಂಡ್ ಆಗಕ್ ಸಾಧ್ಯನೇ ಇಲ್ಲ. ಐ ಥಿಂಕ್ ಇಟ್ಸ್ ಒಂಥರ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು. ಅದ್ ನಿಜ ಹೇಳ್ಬೇಕಂದ್ರೆ ನಾವಿಬ್ರು ಇದೆಲ್ಲ ಸೀನ್ಸ್ ಎಲ್ಲ ಇದ್ದಾಗ ದೊಡ್ಡ ದೊಡ್ಡ ಸೀನ್ಸ್ ಎಲ್ಲ ತುಂಬಾ ಅಲ್ಲಿ ಸೆಟಲ್ ಟೈಮ್ ತಗೊಂಬಾರ್ದು ಅಂತ ನಾವು ಮುಂಚೆ ವರ್ಕ್ಶಾಪ್ ಎಲ್ಲ ಮಾಡಿದ್ವಿ. ಸೊ ಅವಾಗ ನಿಜ ಹೇಳ್ಬೇಕು ಅಂದ್ರೆ ಆ ವರ್ಕ್ಶಾಪ್ ಅಲ್ಲಿ ನಾನೇ ಒಂಚೂರು ವೀಕ್ ಇದ್ದೆ ಆ ರೊಮ್ಯಾಂಟಿಕ್ ಸೀನ್ ಅಲ್ಲಿ. ಬಟ್ ಸೆಟ್ ಅಲ್ಲಿ ಆತರ ಇರ್ಲಿಲ್ಲ, ಅಂದ್ರೆ ವರ್ಕ್ಶಾಪ್ ಮಾಡಿ ಪ್ರಾಕ್ಟೀಸ್ ಒಂಥರ ಪರಿಚಯ ಆಯ್ತು. ಸೊ ಅವಾಗ ಕಂಫರ್ಟ್. ಅಂದ್ರೆ ಇವ್ರು ಸ್ವಲ್ಪ ಸಂಕೋಚ ಸ್ವಭಾವ ಆಗಿರೋದ್ರಿಂದ ವರ್ಕ್ಶಾಪ್ ಅಲ್ಲಿ ನಾನು ಹಂಗೆ ಇದ್ರೆ ಓಪನ್ ಅಪ್ ಆಗಕ್ ಕಷ್ಟ ಆಗತ್ತಲ್ವಾ. ಸೊ ಸ್ವಲ್ಪ ನಾನು ಅಂದ್ರೆ ನನಗೆ ಅಭ್ಯಾಸ ಇದ್ದಿದ್ರಿಂದ ನಟನೆ ಈ ತರ ಕೆಲವೊಂದಷ್ಟು ಸೀನ್ಸ್ ಇದೆಲ್ಲ ಸೊ ಸ್ವಲ್ಪ ಓಪನ್ ಕಂಫರ್ಟ್ ಇತ್ತು. ಆದ್ರೆ ಆ ವರ್ಕ್ಶಾಪ್ ಅಲ್ಲಿ ಜಾಸ್ತಿ ನಾವು ಮಾತಾಡ್ತಾ ಇದ್ವಿ, ಆಮೇಲೆ ಅದೊಂದು ಎರಡು ಎಕ್ಸರ್ಸೈಸ್ ಅದೆಲ್ಲ ಮಾಡಿದ್ವಿ. ಸೊ ಅವಾಗ ಒಂಥರ ಗೊತ್ತಾಯ್ತು ಹೇಗೆ ನಮ್ಮ ಸೀನಲ್ಲಿ ಫೀಲ್ ಇದೆ, ಆ ಥರ ಹೆಂಗೆ ತೋರಿಸ್ಬೇಕು. ಸೊ ಹಾಗೆ ಓಕೆ. ಸೊ ಈಗ ಜೊತೆಗೆ ಇನ್ನು ಸಾಂಗ್ಗಳಲ್ಲಿ ಬೇರೆ ಬೇರೆ ನಟಿಯರು ಕೂಡ ಅಂದ್ರೆ ಹೆಜ್ಜೆ ಹಾಕಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸಂಜನಾ ಆನಂದ್ ಅವರಿದ್ದಾರೆ, ಆ ಥರದ್ದೆಲ್ಲ. ಸೊ ಬೇರೆ ಯಾರನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತ? ಅದು ಸಿನಿಮಾದಲ್ಲಿ ಒಂಥರ ಚೆನ್ನಾಗಿದೆ, ಸರ್ಪ್ರೈಸ್ ಇರುತ್ತೆ ಯಾರ್ಯಾರು ನೋಡ್ತೀನಿ ಅಂತ. ಬಟ್ ಪಾತ್ರಗಳಲ್ಲೂ ಸರ್ಪ್ರೈಸ್ ಇರುತ್ತೆ ನಮಗೆ, ಇಲ್ಲಿ ತನಕ ರಿವೀಲ್ ಆಗದೆ ಇರೋದು. ರಿವೀಲ್ ಆಗಲ್ಲ, ಆಮೇಲೆ ತೋರಿಸೋದು ಅಂತ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಂಜನಾ ಆನಂದ್ ಮಾಡಿದ್ದಾರೆ, ಪ್ರಿಯಾಂಕ್ ಉಪೇಂದ್ರ ಮ್ಯಾಮ್ ಮಾಡಿದ್ದಾರೆ, ರಿಕ್ಕಿ ಕೇಜ್ ಅವರಿದ್ದಾರೆ, ಮಾನ್ಸಿ ಸುಧೀರ್ ಅವರು, ಸಂಪತ್ ಮೈತ್ರಿ ಅವರು, ವಸುಂಧರ ದಾಸ್ ಅವರು ಇದ್ದಾರೆ, CK ಚಂದ್ರಿ ಅವರು, ಎಷ್ಟೊಂದು ಜನ. ಸೊ ವಸುಂಧರಾ ದಾಸಿಗೆ 2ನೇ ಸಲ ಹಾಕಿದ್ರೆ ಕೊಲಾಬ್ರೇಷನ್ ಇಂದ್ರಜಿತ್ ಲಂಕೇಶ್ ಸರ್ ಜೊತೆಗೆ. ಫಸ್ಟ್ ಲಂಕೇಶ್ ಪತ್ರಿಕೆ ಮಾಡಿದ್ರು ಅವರು ಹಂಗೆ. ಸೊ ಒಟ್ನಲ್ಲಿ ಆನ್ಸೆಂಬಲ್ ಕಾಸ್ಟ್ ಸಿಕ್ಕಾಬಟ್ಟೆ. ತಾರಾಗಣ ಮಾತ್ರ ಅಂದ್ರೆ ನಿಮ್ಮಿಬ್ಬರಿಗೂ ಒಂಥರ ಚಾಲೆಂಜ್. ಎಲ್ಲರೂ ಸೀನಿಯರ್ಸು ಅಂದ್ರೆ ಒಳ್ಳೆ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿರೋರು, ಅಂದ್ರೆ ಅವರನ್ನು ಡಾಮಿನೇಟ್ ಮಾಡಿ ಅಥವಾ ಅವ್ರ ಹತ್ರಕ್ಕೆ ಬರೋ ಥರ ಆ್ಯಕ್ಟ್ ಮಾಡೋಕ್ಕಿರುತ್ತೆ. ಸೊ ಎಷ್ಟು ಟಫ್ ಇತ್ತು ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸೀನ್ ಅಥವಾ ಹೇಗೆ ಅಂತ? ಐ ಥಿಂಕ್ ಕಲ್ತ್ಕೊಳ್ಳೋದು ಜಾಸ್ತಿ ಇರುತ್ತೆ ಅವ್ರ ಹತ್ರಕ್ಕೆ ಹೋಗೋದಕ್ಕಿಂತ. ನಾವಿನ್ನೂ ಇಲ್ಲಿದ್ದೀವಿ, ಅವ್ರು ಆಲ್ರೆಡಿ ಅಲ್ಲಿದ್ದಾರೆ. ಸೊ ಅವರಿಂದ ಕಲ್ತ್ಕೊಂಡು ಅವರಿಂದ ಕೆಲವೊಂದಷ್ಟು ಅಡ್ವೈಸ್ನ ತಗೊಂಡು ಹೇಗೆ ಮುಂದಕ್ಕೆ ಹೋಗ್ಬೋದು, ನಾಟ್ ಜಸ್ಟ್ ಇನ್ ಆ್ಯಕ್ಟಿಂಗ್ ಬಟ್ ಆಲ್ಸೋ ಇನ್ ಲೈಫ್ ಅನ್ನೋದನ್ನ ಅಳವಡಿಸ್ಕೊತಾ ಇದ್ದೆ ನಾನು. ಆಮೇಲೆ ಅವರು ಎಷ್ಟೊಂದು ವರ್ಷ ಇಂಡಸ್ಟ್ರಿಲಿ ಎಷ್ಟೊಂದು ಸಿನಿಮಾಗಳು ಮಾಡಿದ್ದಾರೆ. ಬಟ್ ಅವ್ರ ಜೊತೆ ಮಾತಾಡ್ಸುವಾಗ ಏನೇ ಒಂಥರ ಆ ಭಯ ಏನೂ ಇಲ್ಲ, ತುಂಬ ಫ್ರೆಂಡ್ಲಿಯಾಗಿ ಏನೇ ತಪ್ಪಾಗಿದ್ರು ತುಂಬ ಹೇಳ್ಕೊಡ್ತಾ ಇದ್ರು. ಸೀನಲ್ಲೆಲ್ಲ ಅವರು ಈಸಿಯಾಗಿ ಮಾತಾಡಿಸಿ ಇನ್ನೂ ಚೆನ್ನಾಗಿ ಬರೋಂಗೆ ಮಾಡಿದರೆ. ಸೊ ಅದು ತುಂಬ ಆ್ಯಸೆಟ್ ಆಗಿತ್ತು, ತುಂಬ ಖುಷಿ ಆಯ್ತು ಅವ್ರ ಜೊತೆ. ಎಸ್ಪೆಷಲಿ ಮಾನ್ಸಿ ಸುಧೀರ್ ಮ್ಯಾಮ್ ಇಸ್ ತುಂಬಾ ಜೋವಿಯಲ್ ಪರ್ಸನ್. ಅವರು ತುಂಬಾ ಫ್ರೆಂಡ್ಲಿ. ಅವ್ರ ಜೊತೆ ಇದ್ರೆ ನೀವು ಮಗು ಜೊತೆ ಇದ್ದೀರಾ ಅನ್ನೋ ಫೀಲಿಂಗ್ ಬರುತ್ತೆ. ಅಷ್ಟು ಅವರು ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಏನು ನಾಟಕಗಳಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ. ವೆರಿ ಬ್ಯೂಟಿಫುಲ್ ಡ್ಯಾನ್ಸರ್, ಅಷ್ಟೆಲ್ಲ ಫೆದರ್ಸ್ ಇನ್ ಹರ್ ಕ್ಯಾಪ್. ಬಟ್ ಆದ್ರೂ ಕೂಡ ಶೀಸ್ ಅಂದ್ರೆ ನಮ್ಮ ಜೊತೆನೆ ನಮ್ಮ ಏಜ್ ಅವರೇನೋ ಅನಿಸ್ತಾ ಇತ್ತು. ಅಷ್ಟು ನಮ್ಮ ಜೊತೆ ಎಲ್ಲ ಮಿಂಗಲ್ ಆಗಿ ಮಾತಾಡ್ಕೊಂಡು ಆರಾಮಾಗಿ ನಕ್ಕೊಂಡು ಅವ್ರ ಇದ್ ಕಡೆ ನಗು ಇರುತ್ತೆ ಆ ಥರ. ಕರೆಕ್ಟ್. ಆ್ಯಕ್ಚುಲಿ ಸಿನಿಮಾ ಹೆಸರು ಗೌರಿ ಆಗಿರೋದ್ರಿಂದ ಈ ಪ್ರಶ್ನೆ, ಅಂದರೆ ಗೌರಿ ಅಂದರೆ ನಿಮ್ಮ ಅತ್ತೆಯವರ, ಆ್ಯಕ್ಚುಲಿ ನಿಮ್ಮ ತಂದೆಯವರ ಅಕ್ಕ. ಈಗ ನೀವು ಆಗಲೇ ಹೇಳಿದ್ರಿ ಇಂದ್ರಜಿತ್ ಲಂಕೇಶ್ ಸರ್ ಆಗಿರ್ಬೋದು, P ಲಂಕೇಶ್ ಅವರು, ಅಂದರೆ ಅವ್ರದ್ದೇ ಆದ ರೀತಿಯಲ್ಲಿ ಆಲ್ರೆಡಿ ಅವರು ದೇರ್ ಐಕನ್ಸ್ ಇನ್ ದೇರ್ ಓನ್ ವೇ. ಸೊ ಅಂದರೆ ಇವನ್ ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇಟ್ಸ್ ಫ್ಯಾಮಿಲಿ ಆಫ್ ವೆರಿಡ್ ಒಂದು ರೀತಿ ಐಡಿಯಾಲಜೀಸ್ ಅಂತ ಕೂಡ ಹೇಳ್ಬೋದು. ಆ್ಯಕ್ಚುಲಿ ಈ ಐಡಿಯಾಲಜಿಕಲ್ ಫ್ಯಾಕ್ಟರ್ಸ್ ನಿಮ್ಮ ಒಂದು ಬೆಳವಣಿಗೆ ಮೇಲೆ ಚಿಕ್ಕಂದರಿಂದ ಇಲ್ಲಿ ತನಕ ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡಿದೆ ಅಂತ? ಅದೇ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದಾಗ ಆ್ಯಕ್ಚುಲಿ ನಾವು ಜಾಸ್ತಿ ಐಡಿಯಾಲಜಿ ಬಗ್ಗೆ ಅದೆಲ್ಲ ಮಾತುಕತೆ ಅಷ್ಟೊಂದು ನಡೆಯಲ್ಲ. ಬಟ್ ನಡೆದಿದ್ರು ನಾನು ಆ ಟೈಮಲ್ಲಿ ತುಂಬ ಮಗುವಾಗಿದ್ದೆ, ಆತ ಏನು ಅರ್ಥ ಆಗ್ತಿರ್ಲಿಲ್ಲ. ಬಟ್
ಅಂದರೆ ಎಲ್ಲರಿಗೂ ಅವ್ರವ್ರದ್ದೇ ಐಡಿಯಾಲಜಿ ಇರುತ್ತೆ, ಒಂದೇ ಫ್ಯಾಮಿಲಿಯಲ್ಲಾಗಿದ್ರು ಎಲ್ಲ ಒಂದೊಂದು ಐಡಿಯಾಲಜಿ ಇರುತ್ತೆ. ಆಮೇಲೆ ನಮ್ಮ ಅತ್ತೆಯವ್ರು ಏನಂದರೆ ಏನೇ ಇಲ್ಲಿ ಜೀವನದ ಬಗ್ಗೆ ಪುಸ್ತಕಗಳು ಓದೋದು, ನನಗೆ ಪತ್ರಿಕೆ ಅವ್ರು ನಡೆಸ್ತಾ ಇದ್ರು, ಅಲ್ಲಿ ಕರ್ಕೊಂಡು ಹೋಗಿ ಅವ್ರು ಹೇಗೆ ನಡೆಸ್ತಾರೆ ಅದೆಲ್ಲ ನಾನು ನೋಡಿದ್ದೀನಿ. ಆಮೇಲೆ ಅವರು ಎಷ್ಟು ಪ್ಯಾಷನೇಟ್ ಆಗಿದ್ರು, ಏನೇ ಮೂಮೆಂಟ್ ಇದ್ರು ಅವ್ರು ಎಷ್ಟು ಪ್ಯಾಷನೇಟ್ ಆಗಿ ಹೋರಾಟ ಮಾಡಿರೋದು ನನ್ನ ನೋಡಿ ತುಂಬ ಕಲಿಯೋದಿತ್ತು ನನಗಂತೂ. ಆ ಥರ ಪ್ಯಾಷನ್ ನಾನು ಹುಡುಕ್ಬಿಟ್ಟು ಜೀವನದಲ್ಲಿ ಅವ್ರ ಥರ ಹಾಗೆ ಒಂದು ಅಚೀವ್ ಮಾಡೋದು ತುಂಬ ಕಷ್ಟ. ಬಟ್ ಅವ್ರು ಹೇಗಿದ್ರು ನನ್ನ ಜೊತೆ ಆಗಿದ್ರೆ ಅಂತ ಹೇಳಿದ್ರೆ, ಅವರು ತಾಯಿಯಾಗೆ ನನ್ನ ಬೆಳೆಸಿ ಜೀವನದಲ್ಲಿ ಏನೇನು ಕಲಿಯೋದಿತ್ತೋ ಅದೆಲ್ಲ ಅಷ್ಟು ಕಲಿಸಿ ಹೋಗಿ ನನಗೆ. ಅವ್ರ ಜೀವನದ ಎಕ್ಸ್ಪೀರಿಯನ್ಸಸ್ಸು, ಅವ್ರು ನೋಡಿದ ಈ ಇಡೀ ಪ್ರಪಂಚ, ಇನ್ನೂ ಸಮಯ ಕಳೆದಿದ್ರೆ ಅವ್ರ ಜೊತೆ ನನಗೆ ಇನ್ನೂ ಜಾಸ್ತಿ ಗೊತ್ತಾಗ್ತದೆ, ಇನ್ನೂ ಮೆಚ್ಯೂರ್ ಆಗ್ತಿದ್ದೆ. ಅವಾಗ ಇನ್ನೂ ಗೊತ್ತಾಗ್ತಾ ಇತ್ತು ಮಾತುಕತೆ ನಡೆಸಿದಾಗ. ಬಟ್ ಅವ್ರ ಜೊತೆ ನಾನು ಈಗ ನೋಡಿದ್ರೆ ಏನೇ ಮೆಮರಿ ಇದ್ರು ತುಂಬ ತುಂಬ ಪ್ರೀತಿಯಾದ ಸಮಯ ಕಳೆದಿದ್ದೀನಿ ಅವ್ರ ಜೊತೆ. ಯಾವುದೇ ನೆನಪಿದ್ರು, ಅವ್ರು ನನಗೆ ಬೈದಿದ್ರು, ನನಗೆ ಆ ಥರ ಏನೇ ತಾಯಿಯಾಗಿ ನೋಡ್ಕೊಂಡಿದ್ರು, ಏನೇ ನನಗೆ ಒಂಥರ ಎಲ್ಲದೂ ಮಿಸ್ ಮಾಡ್ತೀನಿ. ಅವ್ರು ಹೇಗೆ ನನಗೆ ಊಟ ತಿನ್ನಿಸ್ತಾ ಇದ್ರು, ಮಲ್ಗೋಗ ಏನೋ ಕತೆ ಹೇಳ್ತಾ ಇದ್ರು, ಆ ಥರ ನನಗೆ ಅವ್ರು ಜಾಸ್ತಿ ಕತೆಗಳು ಓದೋಕೆ ನನಗೆ ಇಷ್ಟ. ಯಾಕಂದ್ರೆ ನಾನಂತೂ ಪುಸ್ತಕಗಳು ಓದಬೇಕು ಅಂದರೆ ನಾನು ಓಡೋಗ್ತಾ ಇದ್ದೆ, ನಾಟಕಗಳು ಕರ್ಕೊಂಡು ಹೋಗೋಕೆ ಅವ್ರಿಗೆ ಇಷ್ಟ ನನಗೆ. ಸೊ ಅದು ಅಷ್ಟೇ ಸರ್, ಅದು ಆ ಪ್ರೀತಿಯಿಂದ, ಅಷ್ಟೊಂದು ಪ್ರೀತಿ. ನನ್ನ ಮೊದಲನೇ ಸಿನಿಮಾ, ಅವ್ರು ಯಾವಾಗಲೂ ನಾನೊಬ್ಬ ನಟನಾಗಬೇಕು ಅಂತ ಹೇಳ್ತಾ ಇದ್ರೆ ಖಂಡಿತ ಆಗ್ತೀಯ ಅಂತ ಅವ್ರು ನನಗೆ ಆ ಸ್ಟ್ರೆಂತ್ ಕೊಡ್ತಾಯಿದ್ರು. ಸೊ ಈಗ ನಾನು ನನ್ನ ಮೊದಲನೇ ಸಿನಿಮಾದಲ್ಲಿ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಮೊದಲನೇ ಹೆಜ್ಜೆ ಆಗ್ತಾ ಇರೋದಕ್ಕೆ ಅವ್ರ ಹೆಸರಿಂದ ಈ ಸಿನಿಮಾ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಬಟ್ ಥರ ಲೈಟ್ ನೋಟ್ ಆಗಿ ಬಿಡೋಕ್ಕೆ ಇದು ಕೂಡ ಪುಟ್ಟ ಗೌರಿಯಿಂದ ದೊಡ್ಡ ಪರದೆ ಮೇಲೆ ಗೌರಿ ನಮ್ಮ ಸಾನಿಯಾ ಇಲ್ಲ ಅದು ಫೀಲ್ ಸ್ವಿಚ್ ಮಾಡೋದು. ತುಂಬಾ ಜನ ಹೀರೋಯಿನ್ಸ್ ಜೊತೆ ಅಲ್ಲಿ ವರ್ಕ್ ಮಾಡಿದ್ರಲ್ಲ, ಸಾಂಗು ಡ್ಯಾನ್ಸ್ ಆ ಥರದ್ದೆಲ್ಲ. ಹಂಗಲ್ಲ ಅದು ನಾನು ಬೇರೆ ನೀವು ಅದೇ ನಮ್ಮ ಮತ್ತೆ ಬಗ್ಗೆ ಕ್ವಶನ್ ಕೇಳೋದು ಅದೇ ಯೋಚನೆ ಬರ್ತಿತ್ತು. ಕರೆಕ್ಟ್, ಸರಿ. ಅದೇ ನೀವು ಲೈಟರ್ ನೋಟಲ್ಲಿ ಎಂಡ್ ಮಾಡಿದ್ರಿ, ಬಟ್ ಸ್ಟಿಲ್ ಈಗ ಅವರು ನಿಮಗೆ ತಾಯಿಯ ರೀತಿಯಲ್ಲಿ ಸಾಕಷ್ಟು ಅವರದೇ ಆದಂತಹ ಪ್ರಪಂಚಕ್ಕೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಅವರೆಲ್ಲರದೇ ಇರುವಂತಹ ಪ್ರಪಂಚ ನಿಮಗೆ ಯಾವ ರೀತಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ಅವರ ನಿರ್ಗಮನ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಅಂತ? ಅಂದರೆ ನಾನು ಸೊ ಆಲ್ ಈಸ್ ನಾಟ್ ಫೇರ್ ಅನ್ನೋಂತಹ ಒಂದು ಭಾವನೆ ಬಂದಿರುತ್ತೆ ನಿಮಗೆ, ಪ್ರಪಂಚದಲ್ಲಿ ಎಲ್ಲವೂ ಏನು ನಮಗೆ ಅನುಕೂಲ ತಕ್ಕ ಹಾಗೆ ಇಲ್ಲ, ಅಥವಾ ಏನು ಹಿಂಗಾಯ್ತಲ್ಲ ಅಂತ ಒಂದು ಅನ್ಸ. ಅದೇ ನನ್ನ ಜೀವನದಲ್ಲಿ ಅದೇ ನನಗೆ ಆ ದೊಡ್ಡ ಘಟನೆ ಆಗಿರೋದು, ಅದು ನನ್ನ ಲೈಫ್ ಚೇಂಜಿಂಗ್ ಮೂಮೆಂಟೇ ಅದು. ಯಾಕಂದರೆ ಅದು ನನಗೆ ತುಂಬ ಹೇಳ್ಕೊಟ್ಟಿದೆ ಜೀವನದ ಬಗ್ಗೆ. ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲ್ಲ. ಆಮೇಲೆ ತುಂಬ ನಾವು ಸರ್ಫೇಸ್ ಆಗಿ ನೋಡುವಾಗ ಆ ಥರ ಜೀವನನೇ ಇಲ್ಲ, ಎಷ್ಟೊಂದು ಲೇಯರ್ ಇರುತ್ತೆ ಜೀವನದಲ್ಲಿ, ಏನೇನೋ ಆಗ್ತಾ ಇರುತ್ತೆ, ನಮಗೆ ಗೊತ್ತಿರಲ್ಲ. ಸೊ ಅವ್ರು ಕಳ್ಕೊಂಡಾಗ ಅಲ್ಲಿ ಬಿಹೈಂಡ್ ದ ಸೀನ್ಸ್ ಏನೇನು ಆಗ್ತಾಯಿತ್ತು ಅದೆಲ್ಲ ನಮಗೆ ಒಂಥರ ತಿಳುವಳಿಕೆ ಆಯಿತು. ನನಗೆ, ನನ್ನ ತಂಗಿಗೆ, ನಾವೆಲ್ಲ ಅವಾಗ ಮಕ್ಕಳು, ನಮಗೆ ಏನಾಗ್ತಾಯಿದೆ, ಏನು ನಡೀತು ಅಂತಲೇ ನಮಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಅದು ಆ ಥರ ಘಟನೆ ನಡೆದಾಗ ನಮಗೆ ಇನ್ನೂ ಜಾಸ್ತಿ ನಮಗೆ ಮೆಚ್ಯೂರ್ ಆಗಬೇಕಿತ್ತು. ನಾವು ಮಕ್ಕಳಾಗಿ ಇರೋಕ್ಕಾಗ್ತಿರ್ಲಿಲ್ಲ, ಅದು ಆ ಸ್ಟೇಜೇ ಆಗೋಗಿತ್ತು ನಮಗೆ. ಸೊ ಅದೇ ಬೇರೆ. ಆ ಗೌರಿಗೂ ಈ ಸಿನಿಮಾ ಗೌರಿಗೂ ಏನೂ ಸಂಬಂಧ ಇಲ್ಲ, ಕಥೆಯಲ್ಲಾಗಲಿ ಯಾವುದೇ ವಿಚಾರದಲ್ಲಾಗಲಿ ಸಂಬಂಧ ಇದೆಯಾ ಏನಾದರೂ? ಇಲ್ಲ ಸರ್. ಆ ಘಟನೆಗೆ ನಮ್ಮ ಸಿನಿಮಾ ಬೇಸ್ಡ್ ಆನ್ ಇನ್ಸ್ಪೈರ್ಡ್ ಬೈ ಟ್ರೂ ಸ್ಟೋರಿ ಅಂತ ಇದೆ. ಬಟ್ ಅದು ನಮ್ಮ ಅತ್ತೆಯವ್ರ ಕಥೆ ಅಲ್ಲ, ಅದು ನಾವು ಒಂದು ಇನ್ಸ್ಪಿರೇಷನಲ್ ಆಗಿ ಒಂದು ರಿಯಲ್ ಸ್ಟೋರಿನ ತಗೊಂಡು ಅದನ್ನು ಮಾಡಿದ್ದೀವಿ. ಬಟ್ ನಮ್ಮ ಅತ್ತೆಯವ್ರ ಸ್ಟೋರಿ ಅಂತೂ ಅಲ್ಲ, ಅದು ಸುಮ್ಮನೆ ಪ್ರೀತಿಯಿಂದ ಅವರ ಮೇಲೆ ಹೆಸರಿಟ್ಟಿರೋದು. ಸಾನ್ಯಾ ಅವರಿಗೆ ಆ್ಯಕ್ಚುಲಿ ಈ ರೀತಿ ಒಂದು ಲಾಂಚ್ ಸಿಗ್ತಾ ಇರುವಂಥದ್ದು ಇಬ್ಬರಿಗೂ ಕೂಡ ಇದೆ ಆ್ಯಕ್ಚುಲಿ. ಬಿಕಾಸ್ ಇವತ್ತು ಈಗ ಒಳ್ಳೆ ಫಿಲಮ್ ಮಾಡಿದರೆ ಪ್ರಮೋಟ್ ಮಾಡಲಿಕ್ಕೆ ಅವ್ರ ಹತ್ರ ಹಣ ಇರಲ್ಲ. ಆ ಥರ ತಂಡಗಳು ನಾವು ಸಾಕಷ್ಟು ನೋಡ್ತಾ ಇರ್ತೀವಿ ಡೈಲಿ ಬೇಸಿಸಲ್ಲಿ. ಚೆನ್ನಾಗಿ ಮಾಡಿರ್ತಾರೆ, ಅಥವಾ ಅದನ್ನು ತಲುಪಿಸ್ಬೇಕು ಅಂತ ಗೊತ್ತಿರಲ್ಲ, ಆ ಥರ ಸಿಚುವೇಶನ್ನು. ಮತ್ತು ಏನೋ ಒಂದು ಸಾಂಗಿಗೆ ಇದು ಹಿಂಗೆ ಬರಬೇಕು ಅಂತಿರುತ್ತೆ, ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಬಟ್ ಎಲ್ಲ ರೀತಿಯಿಂದನೂ ಒಂದು ರೀತಿ ದೊಡ್ಡ ಮಟ್ಟದ ಲಾಂಚ್ ಅಂತಲೇ ಹೇಳ್ಬೋದು. ಒಬ್ಬ ಸ್ಟಾರ್ ಡೈರೆಕ್ಟರ್, ಸ್ಟೈಲಿಸ್ಟ್ ಡೈರೆಕ್ಟರ್ ನಮ್ಮ ಕನ್ನಡ ಚಿತ್ರರಂಗದ್ದು, ಅವರ ಮಗನ ಜೊತೆಗೆ ಆ್ಯಕ್ಟ್ ಮಾಡ್ತಿರೋದು, ಈ ಒಂದು ಕಂಪ್ಲೀಟ್ ಅವಕಾಶ ಸಿಕ್ಕಿರೋದು
ನಿಮ್ಮ ಒಂದು ಜೀವನದಲ್ಲಿ ಬಹುದೊಡ್ಡ ತಿರುವು ಅಂತಾನೆ ಹೇಳ್ಬೋದು. ಯಾವ ರೀತಿ ನೋಡ್ತಿದ್ದೀರಾ ಇದನ್ನ ಅಂತ? ಇದು ನನ್ನ ಜೀವನದಲ್ಲೇ ಬಹುಮುಖ್ಯ ತುಂಬಾ ಪಾತ್ರ ಫಿಲಾಸಫಿಕಲ್ actually. ಬೇಸಿಕಲಿ. ಸೊ ಅದಕ್ಕೆ ನೀವು ಯಾವ ರೀತಿ ಎಲ್ಲ ಇದನ್ನ ಅರ್ಥೈಸ್ಕೊಂಡಿದ್ದೀರಾ ಅಂತ? ಅದೇ ಸರ್ ಇದು ಇದಕ್ಕಿಂತ ಮುಂಚೆ ನಾನು ಹಲವಾರು ಕತೆಗಳನ್ನ ನಿರಾಕರಿಸಿದ್ದೀನಿ, ಹಲವಾರು ಕತೆಗಳು ನನ್ನನ್ನು ನಿರಾಕರಿಸಿದೆ. ಆ್ಯಂಡ್ ನಾ ಎಷ್ಟೊಂದು ಸನ್ನಿವೇಶಗಳಲ್ಲಿ ಪ್ರಾಬಬ್ಲಿ ಇದನ್ನ ನಾಟ್ ಮೈ ಕಪ್ ಆಫ್ ಟೀ ಅಂತನೂ ಯೋಚನೆಗಳು ಹುಟ್ಕೊಂಡಿದ್ವು. ಆದರೂ ಕೂಡ ಅದೊಂದು ಆ ಛಲ ನಾನು ಯಾವತ್ತೂ ಬಿಟ್ಟಿಲ್ಲ ಸರ್. ನಾನು ಇಲ್ಲ ಪರವಾಗಿಲ್ಲ ಏನೇ ಆದರೂ ಕೂಡ ನನಗೇನೋ ಅನ್ನಿಸ್ತಾ ಇದೆಯಲ್ಲ, ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ, ಫಸ್ಟು ಏನೇ ಆದರೂ ಕೂಡ ಇಟ್ ಹ್ಯಾಪನ್ಸ್ ಟ್ವೈಸ್, ಒನ್ಸ್ ಇನ್ ಯೋರ್ ಹೆಡ್ ಆ್ಯಂಡ್ ದೆನ್ ಇನ್ ರಿಯಾಲಿಟಿ. ಸೊ ನನ್ನ ತಲೆಯಲ್ಲಿ ಆ ಹುಳ ಹುಟ್ಕೊಂಬಿಟ್ಟಿದೆ, ಇಲ್ಲ ನೀನು ಮಾಡಲೇಬೇಕು ಅಂತ. ಸೊ ಪರವಾಗಿಲ್ಲ, ಈ ಚಾಲೆಂಜಾಗಿ ತೊಗೊಂಡು ನಾನು ಮಾಡ್ತೀನಿ, ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಅಂತ. ಆ್ಯಂಡ್ ಈಗ ಏನೋ ಒಂದು ಆಗಬೇಕು ಅಂದ ತಕ್ಷಣ ನಾನು ಕಾಯ್ಕೊಂಡು ಕೂತಿರ್ಲಿಲ್ಲ. ಅಂದರೆ ಕಾಯ್ತಾ ಇದ್ದೆ ಫಾರ್ ದ ರೈಟ್ ಆಪರ್ಚುನಿಟಿ, ಬಟ್ ದಟ್ ಡಸಂಟ್ ಮೀನ್ ಐ ಸಿಟ್ಟಿಂಗ್ ಐಡಲ್. ನಾನು ಅದ್ರ ಕಡೆಗೆ ಕೆಲಸ ಮಾಡ್ತಾನೇ ಇದ್ದೆ. ಯಾವತ್ತೂ ಒಂದು ದಿವಸನೂ ನಾನು ಸುಮ್ಮನೆ ಕೂತಿಲ್ಲ. ಯಾಕಂದರೆ ವಾಟ್ ಐ ಬಿಲೀವ್ ಇಸ್, ಒಂದು ದಿವಸ ನಾನು ನನ್ನ ಗೋಲ್ ಕಡೆ ವರ್ಕ್ ಮಾಡಿಲ್ಲ ಅಂದರೆ 2 ಹೆಜ್ಜೆ ಹಿಂದೆ ಹಾಕ್ದಂಗೆ. ಸೊ 2 ಹೆಜ್ಜೆ ಹಿಂದೆ ಕೊಟ್ಟೋದ್ರೆ ಮತ್ತೆ ಆ ಗೋಲ್ ನನ್ನಿಂದ ದೂರ ಹೋಗ್ತಾನೆ ಇರುತ್ತೆ ಅಂತ. ಸೊ ದಿನ ನಾನು ಏನಾದರೂ ಒಂದು ವರ್ಕ್ ಮಾಡ್ತಾನೆ ಇರಬೇಕು. ಒಂದು ಫಿಸಿಕಲಿ ವರ್ಕ್ ಮಾಡಬೇಕು, ಇಲ್ಲ ಮೆಂಟಲಿ ವರ್ಕ್ ಮಾಡಬೇಕು, ಇಲ್ಲ ನಟನೆ ಮೇಲೆ ವರ್ಕ್ ಮಾಡಬೇಕು, ಕ್ರಿಯೇಟಿವ್ಲಿ ಹೆಂಗಾದರೂ ನಾನು ತೊಡಗಿಸ್ಕೊಂಡಿರ್ಬೇಕು ಅಂತ. ಸೊ ಈ ಥರ ಆಗ್ತಿರ್ಬೇಕಾದ್ರೆ ಆ್ಯಂಡ್ ತೀರಾ ಗೋಲ್ ಓರಿಯೆಂಟೆಡು ಆಗಬಾರ್ದು. ಬಿಕಾಸ್ ವಿ ಲೂಸ್ ಫೋಕಸ್ ಅವಾಗ. ಅಯ್ಯೋ ಅದು ಆಗ್ತಾನೆ ಇಲ್ಲ ಅನ್ನೋ ನೆಗೆಟಿವ್ ಪ್ಯಾಟರ್ನ್ಗೆ ಇಳಿದು ಬಿಡ್ತೀವಿ. ಸೊ ಐ ವಾಸ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಅಂತ ಬ್ಯೂಟಿಫುಲ್ ಟೈಮಲ್ಲಿ ಬಂದಿದ್ದ ಕತೆ ಇದು. ಸರ್ ತುಂಬ ಚೆನ್ನಾಗಿ ರಚಿಸಿದ್ದಾರೆ. ನನಗೆ ಹೇಗೆ ಬೇಕು ಅಂತ ನಾನು ಇಷ್ಟು ದಿನ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಕ್ಯಾರೆಕ್ಟರ್ ಆಗಿರಲಿ ಏನಾಗಿರಲಿ, ಹಾಗೇ ಬಂತು, ನನ್ನನ್ನು ಹುಡ್ಕೊಂಡು ಬಂತು. ಐ ಡೋಂಟ್ ನೋ ವಾಟ್ ಮೇಡ್ ಸರ್ ಚೂಸ್ ಮೀ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ. ಬಟ್ ಅವ್ರು ನನಗೆ ಆ ಅವಕಾಶ ಕೊಟ್ಟಿರೋದೇ ಒಂಥರ ನನಗೂ ಟೈಮ್ ಬಂದಿದೆ ಅನ್ನೋ ಒಂದು ಸಮಯ ಅದು. ನನಗೆ ಆ ಸ್ಲೋಗನ್ ತುಂಬ ರೆಸೊನೇಟ್ ಆಗುತ್ತೆ ನನ್ನ ಜೊತೆ. ಯಾಕಂದರೆ ಇಡೀ ಸಾಂಗೇ ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಪ್ರತಿಯೊಂದು ಲಿರಿಕ್ಸು ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಅಂಥ ಅವಕಾಶನ ಸರ್ ನನಗೆ ಕೊಟ್ಟು ನನ್ನ ಮೇಲೆ ಭರವಸೆ ಇಟ್ಕೊಂಡು ಒಂದು ಹ್ಯೂಜ್ ರಿಸ್ಕ್ ತೊಗೊಂಡಿದ್ದಾರೆ. ಯಾಕಂದರೆ ಇಬ್ಬರು ಹೊಸಬ್ರು, ನಾನು ಕೂಡ ಹೊಸಬ್ಳು. ಆ್ಯಂಡ್ ಇಲ್ಲಿಂದ ಮುಂದಕ್ಕೆ ನನ್ನ ಜರ್ನಿ ಹೇಗೆ ಹೋಗುತ್ತೆ ಅಂತ ನೋಡ್ಬೇಕು. ಎಲ್ಲರೂ ಹೇಳ್ತಾರೆ ಸರ್ ಜೊತೆ ನಟನೆ ಮಾಡಿರೋರೆಲ್ಲ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಅಂತ. ನನ್ನ ನಂಬಿಕೆ ನಂಗೆ ತುಂಬ ಇದೆ. ಅವರೆಲ್ಲರೂ ಕಷ್ಟಪಟ್ಟು ಹೋಗಿದ್ದಾರೆ, ನಾನು ಕಷ್ಟಪಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿ. ಸೊ ಅದನ್ನು ನಂಬ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ. ಆನ್ ಸೆಟ್ಸಲ್ಲಿ ಅಂದರೆ ನೀವಿಬ್ಬರು ಕಲ್ತಂತಹ ವಿಚಾರಗಳೇನಾದರೂ ಇದ್ದರೆ, ಆ್ಯಕ್ಟಿಂಗ್ ಮಾಡುವಾಗ ಇಬ್ಬರು ಏನೋ ಒಂದು ಕೆಮಿಸ್ಟ್ರಿ ಬಿಲ್ಡ್ ಆಗಬೇಕು ಅಂತ ಇರುತ್ತೆ, ಏನೋ ನಿಮ್ಮಿಂದ ಅವರಿಂದ ಕೂಡ ನಿಮಗೊಂದು ಇನ್ಪುಟ್ ಸಿಕ್ಕಿರುತ್ತೆ, ಅವರಿಂದ ನಿಮಗೊಂದು ಇನ್ಪುಟ್ ಸಿಕ್ಕಿರುತ್ತೆ, ಆ ಥರದ್ದು ಏನಾದರೂ ಹೇಳೋದಾದರೆ? ಸ್ಟಾರ್ಟಿಂಗ್ ವಿತ್ ಯು. ತುಂಬ ಇನ್ಪುಟ್ ಇದೆ. ಅಂದರೆ ಸಾನಿಯಾ ಅವರು ಟಿ ವಿಯಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡಿದ್ದಾರೆ. ಆಮೇಲೆ ಡೆಫಿನೆಟ್ಲಿ ಎಲ್ಲರಿಂದನೂ ತುಂಬ ಕಲಿಯೋದಿದೆ. ಒಬ್ಬ ಕಲಾವಿದನಿಗೆ ಬರೀ ಒಂದೇ ಥರ ಅಲ್ಲ, ಬೇರೆ ಬೇರೆ ಕಲಾವಿದರಿಂದ ಇಂಟ್ರ್ಯಾಕ್ಟ್ ಮಾಡಿ ಸೀನ್ ಮಾಡುವಾಗ ತುಂಬ ಕಲಿಯೋದಿರುತ್ತೆ. ಆ ಥರನೇ ನಾನು ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಏನಂದರೆ ಅಷ್ಟೊಂದು ದೊಡ್ಡ ದೊಡ್ಡ ಕಲಾವಿದರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಅವ್ರ ಜೊತೆ ತುಂಬ ಕಲಿಯೋದಿತ್ತು. ಆಮೇಲೆ ಅಬ್ಸರ್ವೇಷನಿಂದನೇ ಎಲ್ಲರೂ ನೋಡ್ತಾ ಇರ್ತೀವಿ ಹೇಗೆ ಅವ್ರ ಬಿಹೇವಿಯರ್ ಇರುತ್ತೆ ಅದೆಲ್ಲ. ಸೊ ಕ್ಯಾರೆಕ್ಟರ್ ಹಂಗೆ ಬಿಲ್ಡ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಒಟ್ಟಾರೆ ನನ್ನಿಂದ ಏನು ಅವನ್ನ ಯೋಚನೆ ಮಾಡ್ತಾ ಇದ್ದೀವಿ. ಸಮರ್ ಐ ಆಲ್ರೆಡಿ ಹ್ಯಾವ್ ಎನ್ ಆನ್ಸರ್. ನೀನ್ ಫಸ್ಟ್ ಹೋಗ್ಬೇಕಿತ್ತೆ. ಇಲ್ಲ ಬಟ್ ಹೋಗ್ಲಿ ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ಐ ಥಿಂಕ್ ನಾನು ಅವರಿಂದ ತಾಳ್ಮೆ ಕಲ್ತಿದ್ದೀನಿ. ಯಾಕಂದ್ರೆ ಸರ್ ತುಂಬಾ ಮೆಟಿಕ್ಯುಲಸ್ ಆಗಿ ಕೆಲಸ ಮಾಡ್ತಾರೆ. ಹಿಂಗೆ ಇದೊಂದು ಶಾರ್ಟ್ ನಾನು ಹಿಂಗೆ ತೆಗಿಬೇಕು ಅಂದ್ರೆ ಅದು ಎಷ್ಟು ಸರಿ ಆದ್ರೂ ಪರವಾಗಿಲ್ಲ, ಇಡೀ ಟೀಮು ಕೂಡ ಹಾಗೆ ಕನ್ವಿನ್ಸ್ ಆಗಿರುತ್ತೆ. ಯಾಕಂದ್ರೆ ಎಲ್ಲರೂ ಒಂದು ಒಳ್ಳೆ ಔಟ್ಪುಟ್ನ ಕೊಡಬೇಕು ಅನ್ನೋ ಮನಸ್ಥಿತಿಲೇ ಇರ್ತಾರೆ. ಸೊ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಇವರು ಎಲ್ಲೂ ತಾಳ್ಮೆ ಕಳ್ಕೊಂಡಿಲ್ಲ ಅಥವಾ ಬೇಡ ಸಾಕು ಅಂತ ಒಂದು ಮಾತು ಹೇಳಿಲ್ಲ. ಅಪ್ಪ ಆದ್ರೂ ಕೂಡ ಆ ಸಲಿಗೆ ಇದ್ರೂ ಕೂಡ ಅದನ್ನೆಲ್ಲೂ ಉಪಯೋಗಿಸ್ಕೊಳ್ಳಿಲ್ಲ. ಸೊ ಅವ್ರು ಕೊಟ್ಟಿರೋ
ಪಾತ್ರನ ನಿಜವಾಗ್ಲೂ ಅದಕ್ಕೆ ಒಂದು ಒಳ್ಳೆ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ ಎಷ್ಟು ದೊಡ್ಡ ಕಾಂಪ್ಲಿಮೆಂಟ್ ಕೊಟ್ರು. ಅದೇ ಇವರು ಯೋಚನೆ ಮಾಡ್ತಾ ಇದ್ದಾರೆ, ನನಗೆ ಯೋಚನೆ ಮಾಡಿ ಕೊಡೋ ಕಾಂಪ್ಲಿಮೆಂಟ್ ಬೇಡ ಬೇಡ, ಹಿಂಗ್ ಬರ್ಬೇಕು ಅಂದ್ರೆ ನನ್ನಲ್ಲಿ ಏನು ಇಲ್ಲ ಅಂತ. ಹಿಂಗೆ ಫಿಟ್ನೆಸ್ ಮೇಂಟೈನ್ ಮಾಡಿ ಡಯಟ್ ಎಲ್ಲ ಅವಳು ಅದನ್ನ ಕಲ್ತಿದ್ದೀನಿ. ಯಾಕಂದ್ರೆ ಅವಳು ಏನ್ ಊಟ ತಿಂಡಿ ಬೇಕೋ ಅದೇ ತರ ಆರ್ಡರ್ ಮಾಡ್ತಾರೆ. ನಾನಂದ್ರೆ ಎಲ್ಲ ತಿಂತೀನಿ. ಡಯಟ್ ಇದ್ರು ಪ್ರೊಡಕ್ಷನ್ ಆಸ್ ಎ ಪ್ರೊಡ್ಯೂಸರ್ ಮಗನಾಗಿ ನಿಮಗೆ ಅದು ಏನೋ ತೊಂದರೆ ಕೊಟ್ಟಿದಾರ? ನನಗೇನ್ ಗೊತ್ತಿಲ್ಲ. ಪ್ರೊಡಕ್ಷನ್ ಅವರು ನನ್ನ ತುಂಬಾ ಇಷ್ಟಪಡ್ತಾರೆ ಆಕ್ಚುಲಿ. ಇಲ್ಲ ಬಟ್ ಅವಳು ಡಯಟ್ ಎಲ್ಲ ಅಂದ್ರೆ ಇದು ಅದು ತಿನ್ಬೇಕು ಅಂದ್ರೆ ಎಲ್ಲ ತರಿಸ್ಕೊಂಡು. ನೀವು ಅದನ್ನ ಫಾಲೋ ಮಾಡಿದೀರಾ ಅವರಿಂದ? ಫಾಲೋ ಮಾಡಿಲ್ಲ, ಬಟ್ ಅದ್ ನೋಡಿದಾಗ ಅದು ಇನ್ಸ್ಪೈರ್ ಆಗಿದ್ದೀನಿ. ಡ್ರ್ಯಾಗನ್ ಫ್ರೂಟ್ ಅಲ್ಲ, ಆಕ್ಟಿಂಗ್ ವಿಚಾರ ಅಂತ ಬಂದ್ರೆ ಅವರಿಂದ ಏನು ಇನ್ಸ್ಪೈರ್ ಆಗಿಲ್ಲ, ಬರೀ ದೊಡ್ಡ ಅಣ್ಣನ ಸುಮಾರು ಜನ ಇದಾರಲ್ಲ, ಹೆಸರುಗಳೆಲ್ಲ ಕಲ್ತಿದ್ದೀನಿ. ಏನದು ಹೆಸರುಗಳು ಹೇಳಿ? ಡ್ರ್ಯಾಗನ್ ಫ್ರೂಟ್ ಅಲ್ಲ, ನಾನು ಫಸ್ಟ್ ಟೈಮ್ ತಿಂದೆ. ಮುಂಚೆ ತಿಂದಿರಲಿಲ್ಲ, ಆಮೇಲೆ ನೀನ್ ತಿಂದೆ ಅವನ್ನ. ಹಾಗೆ. ಸೊ ಇನ್ನು ಸಮರ್ಜಿತ್ ಅವ್ರದ್ದು ಆ್ಯಕ್ಚುಲಿಗೆ ಪ್ರಿವಿಲೇಜ್ಡ್ ಬ್ಯಾಕ್ಗ್ರೌಂಡ್ ಈ ಸಿನಿಮಾ ಅಂತ ಬರೋದಾದ್ರೆ, ಬಿಕಾಸ್ ನಮ್ಮ ಇಂದ್ರಜಿತ್ ಲಂಕೇಶ್ ಸರಿಗೆ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಒಂದು ತಕ್ಕ ಮಟ್ಟಿಗೆ ಹೋಲ್ಡ್ ಇದೆ, ಆಲ್ರೆಡಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಒಂದು ಅವಕಾಶನ ಪ್ರೂವ್ ಮಾಡಲಿಕ್ಕೆ ಸಾಕಷ್ಟಿದೆ ಆ್ಯಕ್ಚುಲಿ ಸಿಕ್ಕಿರುವಂಥದ್ದು. ಬಿಕಾಸ್ ಎಲ್ಲರೂ ನಿಮ್ಮ ಮೇಲೆ ನೋಡ್ತಿರ್ತಾರೆ. ಅಂದರೆ ಜನಗಳಿಗೆ ಬೇಸಿಕಲಿ ನೀವೀಗ ಏನೇ ನೀವು ಕಸರತ್ತು ಮಾಡಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ರು ಜನ ಫಸ್ಟ್ ನೋಡೋದೆ ಓಕೆ ಇಂದ್ರಜಿತ್ ಲಂಕೇಶ್ ಅವ್ರ ಮಗ ಈಸಿಯಾಗಿ ಸಿಕ್ಕಿದೆ ಅಂತ. ಸೊ ಅವರಿಗೆ ಯಾವುದ್ರ ಮೂಲಕ ಉತ್ತರ ಕೊಡ್ತೀರಾ, ಹೇಗೆ ಅಂತ? ಅದೇ ಸರ್, ನನಗೆ ಚಿಕ್ಕ ವಯಸ್ಸಿಂದ ಇದು ಕನಸಿತ್ತು ಇಂಡಸ್ಟ್ರೀಲಿ ಒಂದು ಹೆಸರು ಮಾಡ್ಕೋಬೇಕು, ಒಬ್ಬ ನಟನಾಗಬೇಕು ಅಂತ. ಆಮೇಲೆ ನಮ್ಮ ಅಪ್ಪಾಜಿಯವ್ರ ಸಿನಿಮಾ ಜೊತೆನೆ ಮೊದಲನೇ ಹೆಜ್ಜೆ ಆಗ್ತಾ ಇರೋದು ಇಂಡಸ್ಟ್ರೀಲಿ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಆಮೇಲೆ ತುಂಬ ಅದೃಷ್ಟವಂತ ಈ ಸಿನಿಮಾದಲ್ಲಿ ಇಂಥ ಆಪರ್ಚುನಿಟಿ, ಇಂಥ ಕಲಾವಿದರ ಜೊತೆ ಇಂಥ ಹೀರೋಯಿನ್ ಜೊತೆ ಕೆಲಸ ಮಾಡ್ತಾರೆ. ಅದಕ್ಕೆ ನೋಡಿ ಎಂಥ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದೀನಿ. ಎಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ, ಎಂಥ ದೊಡ್ಡ ದೊಡ್ಡ ತಂತ್ರಜ್ಞರ ಜೊತೆ ಕೆಲಸ ಮಾಡಿ ನಿಜವಾಗ್ಲೂ ಖುಷಿ ಆಗ್ತದೆ. ಇಲ್ಲ, ನಾನ್ ದೊಡ್ಡವರು, ಬಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ದೊಡ್ಡವರು ಅಂತ ನನಗೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ಇದನ್ನ ಆ ಥರ ಲೈಟಾಗಿ ತೊಗೊಂಡಿಲ್ಲ. ಅದ್ರಲ್ಲಿ ಜೊತೆ ಬರೋ ಜವಾಬ್ದಾರಿ ನೋಡಿ ನಾನು ಯಾವುದನ್ನು ಲೈಟಾಗಿ ತೊಗೊಂಡಿಲ್ಲ, ತುಂಬ ಟ್ರೈನಿಂಗ್ ತೊಗೊಂಡು ನನಗೆ ಇದೇ ಒಂದು ಅವಕಾಶ, ನನ್ನ ಇರೋದು ಎಲ್ಲದನ್ನೂ ತೋರಿಸಿ ಎಲ್ಲರಿಗೂ ನನ್ನನ್ನು ಇಷ್ಟಪಡುವಂಥ ಹಾಗೆ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ನಾನು ಆ ಜವಾಬ್ದಾರಿ ತೊಗೊಂಡು ಮಾಡೋಕ್ಕೆ ಪ್ರಯತ್ನ ಕೊಟ್ಟಿದ್ದೀನಿ. ನಾನು 110% ಕೊಟ್ಟಿದ್ದೀನಿ. ಸೊ ಅಂದರೆ ಖಂಡಿತ ನಾನು ಏನೂ ಇಂಪ್ರೂವ್ ಆಗೋದಿಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ, ಡೆಫಿನೆಟ್ಲಿ ಇಂಪ್ರೂವ್ ಆಗ್ಬೋದು. ಬಟ್ ಈಗಿನ ಕೆಪಾಸಿಟಿಲಿ 110% ಕೊಟ್ಟಿದ್ದೀನಿ. ಸೊ ಜನರಿಗೆ ಅದು ಇಷ್ಟ ಆಗಿ ನನ್ನನ್ನು ಬೆಳೆಸಿದ್ರೆ ಈ ಕನ್ನಡ ಚಿತ್ರರಂಗದಲ್ಲಿ ಇರ್ಬೋದು ಅಂತ ನನಗೆ ಆ ಕಾನ್ಫಿಡೆನ್ಸ್ ಇದೆ. ಸೊ ಅದೇ ಸರ್, ಆ ಜವಾಬ್ದಾರಿ ಜೊತೆ ಏನೇನು ಬಂದಿದೆಯೋ ಮಾಡಿ ಪ್ರಯತ್ನ ಕೊಟ್ಟಿದ್ದೀನಿ. ಇನ್ನು ಸಾನಿ ಅವರೇ, ನಿಮಗೆ ಈ ಪ್ರಶ್ನೆ. ಇಂದ್ರಜಿತ್ ಲಂಕೇಶ್ ಅಂದ ತಕ್ಷಣ ಅವರು ತುಂಬ ಸ್ಟೈಲಿಶ್ ಡೈರೆಕ್ಟರ್ಸು, ಫ್ರೇಮ್ಸ್ ಎಲ್ಲ ತುಂಬ ರಿಚ್ ಆಗಿರುತ್ತೆ, ಜೊತೆಗೆ ಒಂದು ಡ್ರಾಮಾನೂ ಇರುತ್ತೆ, ಆ ಥರದ್ದೆಲ್ಲ. ಅಂದರೆ ಕಾನ್ಫ್ಲಿಕ್ಟ್ ಅಂತ ತುಂಬ ಆ ಥರದೊಂದು ಸೀರಿಯಸ್ ಕಾನ್ಫ್ಲಿಕ್ಟ್ ಟೈಪ್ ಸಿನಿಮಾ ಅವರು ಲಂಕೇಶ್ ಪತ್ರಿಕೆ ಒಂದೇ ಮಾಡಿರೋದು. ಅದನ್ನ ಬಿಟ್ಟರೆ ಸ್ವಲ್ಪ ಈ ಲವ್, ರಾಮ್ ಕಾಮ್ ಆ ಥರದ್ದೇ. ಸೊ ಈ ಸಿನಿಮಾದಲ್ಲಿ ಎಕ್ಸ್ಟ್ರಾ ಅಥವಾ ಸ್ಪೆಷಲ್ ಏನಿರುತ್ತೆ ನಿಮ್ಮ ಪ್ರಕಾರ? ಆ್ಯಸ್ ಅನ್ ಆಡಿಯನ್ಸ್ ನೀವು ಕೂಡ ಈ ಸಿನಿಮಾ ಜನರಲ್ ಆಗಿ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಹೆಂಗೆ ಬಂದಿದೆ ಅಂತ. ನಿಮಗೇನು ಅನಿಸುತ್ತೆ, ಏನು ಸ್ಪೆಷಲ್ ಇರ್ಬೋದು ಇದರಲ್ಲಿ? ಇದನ್ನು ಜಾನರ್ಗೆ ಫಿಕ್ಸ್ ಮಾಡೋಕ್ಕಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲ ಒಂಥರ ಏನಂದ್ರೆ ಈ ರಸಭರಿತ ಸಿನಿಮಾ, ಎಲ್ಲ ಥರದ ಭಾವನೆಗಳೂ ಇದೆ. ಆ್ಯಂಡ್ ಒಂದೊಂದು ಜಾನರಿಂದನೂ ಒಂದೊಂದು ಆಸ್ಪೆಕ್ಟ್ ಈ ಮೂವಿ ಅಳವಡಿಸ್ಕೊಂಡಿದೆ. ಸೊ ಇದನ್ನ ಒಂದು ಬ್ರಾಕೆಟ್ಗೆ ಹಾಕಿ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಐ ಥಿಂಕ್ ಇದು ಸರ್ಗೂ ಕೂಡ ಪ್ರಾಬಬ್ಲಿ ಅವರ ಮೊದಲನೇ ಪ್ರಯತ್ನ ಈ ತರ. ಯಾಕಂದ್ರೆ ನೀವೇ ಹೇಳ್ದಂಗೆ ಸರ್ ಯಾವಾಗ್ಲೂ ರಾಮ್ ಕಾಮ್ ಆಗಿರ್ಲಿ ಅಥವಾ ಬೇರೆ ಬೇರೆ ತರ ಚಿತ್ರ ಮಾಡಿದ್ರೆ ಇದನ್ನ ಯಾವ್ದಕ್ಕೂ ನಾವು ಇದೇ ತರಹ ಚಿತ್ರ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಇಟ್ಸ್ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅಂತ ನಾವು ಆಲ್ರೆಡಿ ಟ್ಯಾಗ್ ಲೈನ್ ಕೊಟ್ಟಿದ್ದೀವಿ ಸಿನಿಮಾಗೆ. ಸೊ
ಪ್ರತಿಯೊಂದರಿಂದನೂ ಒಂದೊಂದು ಇನ್ಸಿಡೆಂಟಿಂದನೂ ಒಂದೊಂದು ಪಾಠಗಳನ್ನ ತಗೊಂಡು ಅದನ್ನ ಕಥೆ ಮೂಲಕ ನಾವು ಡೈಲಾಗ್ಸ್ ಮೂಲಕ ಈಗಿನ ನಮ್ಮ ಮಾಸ್ತಿ ಸರ್ ಇಲ್ಲೇ ಇದ್ರು. Correct. ಸೊ Dialogue next ನೀವ್ ಹೇಳ್ಬೇಕಾಯ್ತು. ಅದ್ಭುತವಾಗಿ ನಮ್ಗೆ ಡೈಲಾಗ್ಸ್ exclusive. ಮೂಲಕ ಆಡಿಯನ್ಸ್ಗೆ ತಲುಪೋ ಹಾಗೆ ಮಾಡಿರೋ ಕತೆ ಇದು. ಸಂದೇಶ ಇದೆ ಅಂಡ್ ಅಟ್ ಸೇಮ್ ಟೈಮ್ ಮನೋರಂಜನೆ ಕೂಡ ಇದೆ. ಸರ್ ಒಂದು ಎಕ್ಸ್ಕ್ಲೂಸಿವ್ ಡೈಲಾಗ್ ನಮ್ಗೆ ಗೌರಿ dialogue, okay. ಗೌರಿನೇ ಹೇಳ್ಬೇಕು. ಅದೇ ಮಾಸ್ತಿ ಸರ್ ಬರ್ದೆ ಡೈಲಾಗ್ ಇದು. ಅದು ಒಂದು ಬಿಟ್ಟು ಹೇಳಿ. ನಾನೇ ಆಗ್ಲಿ ನಮ್ಮ ಮನೆಯವರೇ ಆಗ್ಲಿ ಕೊಟ್ಟಿದ್ದೀನಿ ಉಳಿಸ್ಕೊಳಲ್ಲ, ಬಡ್ಡಿ ಸಮೇತ ಚುಕ್ತಾ ಮಾಡ್ತೀವಿ. ಸೂಪರ್. ಇದು ಯಾವ ಸನ್ನಿವೇಶ ಅಂತ ನಾವೀಗ ಊಹೆ ಮಾಡ್ಕೋಬೇಕಷ್ಟೇ ಸಿನಿಮಾದಲ್ಲಿ ಅಂತ. ಕರೆಕ್ಟ್. ಇನ್ನು ಇವಾಗ ಅದೇ ನಾನು ಜೋನಾ ಸ್ಪೆಸಿಫಿಕ್ ಅಲ್ಲ ಅಂತ ಅವ್ರು ಹೇಳಿದ್ರು. ನಿಮಗೆ ಆಸ್ ಅನ್ ಆ್ಯಕ್ಟರ್ ನಿಮಗೆ ಅಂದರೆ ತುಂಬ ಚಾಲೆಂಜಿಂಗ್ ಅನಿಸಿರೋ ಅಥವಾ ನಿಮ್ಮನ್ನು ತುಂಬ ಎಕ್ಸೈಟ್ ಮಾಡಿರೋ ಸೀನ್ ಯಾವುದು ಇಡೀ ಸಿನಿಮಾದಲ್ಲಿ? ಅಂದರೆ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀನ್ ಇದು ತುಂಬ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ದು ಅಥವಾ ನಿಮಗೆ ತುಂಬ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ಅಂತ? ಅಂದರೆ ನನಗೆ ತುಂಬ ಇಷ್ಟವಾದ ಸೀನ್ ನಮ್ಮ ಸಿನಿಮಾದಲ್ಲಿ ಏನಂದರೆ ನನಗೆ ಆ್ಯಕ್ಷನ್ ಸೀನ್ಸ್ ತುಂಬ ಇಷ್ಟ. ಆಮೇಲೆ ಇದು ಈ ಸಿನಿಮಾದಲ್ಲಿ ರವಿವರ್ಮ ಮಾಸ್ಟರ್ ಅವರು ಡಿಫ್ರೆಂಟ್ ಡ್ಯಾನಿ ಅವ್ರ ಜೊತೆ ಫೈಟ್ ಸೀನ್ಸ್ ಕೊರಿಯೋಗ್ರಫಿ ಮಾಡಿರೋರು. ಸೊ ಅದು ನಂಗೆ ತುಂಬ ಇಷ್ಟ ಆಯ್ತು. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಫೈಟರ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ರು. ಆಮೇಲೆ ಸ್ಟಂಟ್ ಸಖತ್ತಾಗಿ ಬಂದಿದೆ, ನೋಡಿದಾಗ ಗೊತ್ತಾಗುತ್ತೆ. ಕರೆಕ್ಟ್. ಆಬ್ವಿಯಸ್ಲಿ ಆ ಪ್ರೀ ಟೀಸರಲ್ಲೇ ನಮಗೆ ಅದೇ ನಾವು ಫಸ್ಟ್ ಚಾಕ್ಲೇಟ್ ಬಾಯ್ ಥರ ಏನೋ ಆ ಥರ ರೊಮ್ಯಾಂಟಿಕ್ ಲವ್ ಸ್ಟೋರಿ ಥರ ಏನೋ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಪ್ರೀ ಟೀಸರ್ ನೋಡುವಾಗ ಲೈಕ್ ಈ ಕ್ಯಾನ್ ಡೂ ಬೋತ್ ಅನ್ನೋ ಥರ. ಅದೇ ಅಂದರೆ ಅದು ನನ್ನ ಫೇವ್ರೆಟ್ ಸೀನ್. ಬಟ್ ಅದ್ರ ಬಗ್ಗೆ ಅದು ಜಾಸ್ತಿ ಹೇಳ್ಕೊಟ್ಬಿಟ್ರೆ ಅದು ಸರ್ಪ್ರೈಸ್ ಹೊಟ್ಟೋಗ್ಬಿಡುತ್ತೆ. ಬಟ್ ಅದ್ರಲ್ಲಿ ಚೆನ್ನಾಗಿ ಬಂದಿದೆ. ಅದು ನೀವು ನೋಡಿದಾಗ ಅದು ನಂದೇ ಫೇವ್ರೇಟ್ ಅಂತ ಹೇಳಿ. ಸಾನಿಯಾ ಅವ್ರು ಎರಡು ಏನಾದ್ರು ನನಗೆ ತುಂಬಾ ಡಿಫ್ರೆಂಟ್ ಆಗಿ ಇದೆ. ರವಿ ವರ್ಮ ಸರ್ ಕೊರಿಯೋಗ್ರಫಿ ಮಾಡ್ತಿರ್ಬೇಕಾದ್ರೆ ಒಂದು ಫೈಟ್ ಸೀಕ್ವೆನ್ಸ್ ನ ಹೋಗಿದ್ದೆ ನಾನು. ಸುಮ್ಮನೆ ಎಲ್ಲೋ ಹೋಗ್ತಿದ್ವಿ, ಹಾಗೆ ನನ್ನ ಶೂಟಿಂಗ್ ಇರ್ಲಿಲ್ಲ ಅವಾಗ, ಇವ್ರದಿತ್ತು. ಸೊ ಹಂಗೆ ಐ ಡ್ರಾಪ್ ಬೈ. ಬಟ್ ಅವತ್ತಿನ ಆ ಸೆಟ್ ನೋಡಿ, ಆ ವಿಜೃಂಭಣೆ ನೋಡಿ, ಆ ಲೈಟಿಂಗ್ ನೋಡಿ, ಕ್ಯಾಮ್ರಾ ವರ್ಕ್ ನೋಡಿ, ಸ್ಪಾಟಲ್ಲಿ ಎಡಿಟ್ ಮಾಡಿರ್ತಾರಲ್ಲ, ಸೊ ಅದೊಂದು ಸಣ್ಣ ಕಟ್ ನೋಡಿ ಐ ವಾಸ್ ಮೈಂಡ್ ಬ್ಲೋನ್. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಅದನ್ನ ಈಗ ಪ್ರೀ ಟೀಸರಲ್ಲಿ ನೋಡಿರೋದು ಒಂದು ಸಣ್ಣ ತುಣುಕು ಅಷ್ಟೇ, ಆದರೆ ಅದನ್ನ ದೊಡ್ಡ ಸ್ಕ್ರೀನಲ್ಲಿ ಆ ಡೋಲ್ಬಿ ಡಿಜಿಟಲ್ ಸೌಂಡ್ ಜೊತೆಗೆ ನೋಡಿದಾಗ ಮಜಾನೇ ಬೇರೆ ಅಂತ ಅನ್ಸುತ್ತೆ. ಆಮೇಲೆ ರವಿವರ್ಮ ಮಾಸ್ಟರ್ ಅಂತೂ ಸಖತ್ ಮಜಾ ಕೊಡ್ತಾ ಇದ್ರು ಸೆಟ್ಟಲ್ಲಿ. ಅವ್ರು ಬೇರೆ ಬಂದಾಗ ಕೇಳಿದ್ರು ನಿಮಗೆ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗು ಬ್ಯಾಕ್ ಫ್ಲಿಪ್ ಎಲ್ಲ ಬರುತ್ತಾ ಅಂತ. ಸೊ ನಾನು ಸರ್ ಬರುತ್ತೆ ಆಯ್ತು, ನೀನು ಕಾರ್ ಮೇಲೆ ಮಾಡಬೇಕು ಅಂದ್ರೆ. ಸೊ ನಾನು ಅಪ್ಪ ಕಾರ್ ಮೇಲೆ ಹೆಂಗೆ ಮಾಡೋದು ಅಂತ ಅದನ್ನ ನೋಡಿದೆ. ಆಮೇಲೆ ಅವರು ಒಂದು 2-3 ಸಲ ಅವರು ಅಸಿಸ್ಟೆಂಟ್ ಅವ್ರು ಮಾಡಿದ್ರು. ನನ್ನ ಹಂಗೆ ಅವ್ರು ಇಲ್ಲ ಮಾಡಲೇಬೇಕು ಅಂತ ಮಾಡಿಸ್ಬಿಟ್ರು. ಸೊ ನಾನು ಹಂಗೆ ಮಾಡಿಬಿಟ್ಟೆ. ಆ ಜೋಶ್ ಕೊಟ್ಟಾಗ ಅವರು ನನಗೆ ಆ ಜೋಶ್ ಬಂದ್ಬಿಡ್ತು, ಅದು ಮಾಡಿಬಿಟ್ಟೆ. ಸೊ ಆ ಥರ ಹಂಗೆ ಪುಷ್ ಮಾಡ್ತಾ ಆ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಬಂದಿದೆ. ಆಮೇಲೆ ನಾನು ಈ ಥರ ಟ್ರೈನಿಂಗ್ ತೊಗೊಂಡು ಜಿಮ್ನಾಸ್ಟಿಕ್ಸಲ್ಲಿ ಫೈಟಲ್ಲೆಲ್ಲ ಟ್ರೈನಿಂಗ್ ತೊಗೊಂಡಿದ್ದೆ. ಬಟ್ ಸೆಟ್ಟಲ್ಲಿ ಬಂದಾಗಂತೂ ಈ ಅದು ಅಷ್ಟು ಪುಷ್ ಮಾಡಿ ಇದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತಾ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಖಂಡಿತ ಚಾಲೆಂಜಾಗಿ ತೊಗೊಂಡು ಮಾಡಿದ್ವಿ ಸರ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಇಂದ್ರಜಿತ್ ಲಂಕೇಶ್ ಸರ್ ಹೇಳ್ತಾ ಇದ್ರು, ಅಂದರೆ ಯಾವುದೋ ಫಸ್ಟ್ ಟೈಮರ್ಗೆ ನಾವು ಎಷ್ಟು ಬಜೆಟ್ ಹಾಕಿ ಆ ಥರ ಯೋಚನೆ ಮಾಡಿ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತೀವಲ್ಲ, ಆ ಥರ ಸಿನಿಮಾ ಅಲ್ಲ. ಒಬ್ಬ ಸ್ಟಾರ್ ಸಿನಿಮಾಗೆ ಎಷ್ಟು ನಾವು ಬಜೆಟ್ ನಾವು ಯೂಶ್ವಲಿ ಕನ್ನಡ ಸಿನಿಮಾಗಳಲ್ಲಿ ಹಾಕ್ತಾರೋ ಅಷ್ಟೇ ಹಾಕಿದ್ದೀವಿ ಅಂತ ಅವರು ಹೇಳಿದ್ರು ಆ್ಯಕ್ಚುಲಿ. ಸೊ ಒಂದು ಸ್ಟಾರ್ ಸಿನಿಮಾ ಅಂತಲೇ ಅಂದ್ಕೊಳ್ಬೋದು ಇದನ್ನು. ಬಿಕಾಸ್ ಅಂದರೆ ಬಜೆಟ್ ಆ ರೇಂಜಲ್ಲಿದೆ. ಟೆಕ್ನಿಕ್ಯಾಲಿಟೀಸ್ ಆಗಿರ್ಬೋದು ಅಥವಾ ಮೇಕಿಂಗ್ ವೈಸ್ ಎಲ್ಲ ಫ್ರೇಮ್ಸ್ ಎಲ್ಲ ನೋಡುವಾಗ ತುಂಬ ರಿಚ್ ಆಗಿದೆ. ನಮ್ಮಿಬ್ರನ್ನ ಬಿಟ್ಟು ಅಲ್ಲಿ ಮಿಕ್ಕಿದವರು ಕೆಲಸ ಮಾಡಿರೋರು ಎಲ್ಲರೂ ಸ್ಟಾರ್ಸೇ. ಆಮೇಲೆ ನಾನಂತೂ ಹೊಸ ಕಲಾವಿದ. ನನಗೆ ಅದು ಬಡ್ಜೆಟ್ಟು ಅದು ಇದೆಲ್ಲ ನನ್ಗೆ ಏನೇ ಇರಲಿ, ನನಗೊಂದು ನಾಟಕ ಇರಲಿನು, ನಾಟಕ ಮಾಡಿದ್ರು ನನ್ನ ಸ್ಕೂಲಲ್ಲಿ, ಒಂದು ಆ್ಯಡ್ ಫಿಲಮ್ ಮಾಡಿದ್ರು, ಮತ್ತು ಏನೇ ಇದ್ರು ನಾನು ಅದೊಂದೇ ಅದು ಸೀರಿಯಸ್ನೆಸ್ ಅಂತೂ ಚೇಂಜ್ ಆಗಿಲ್ಲ. ಸೊ ನಾನಂತೂ ಆ ವಿಚಾರದಲ್ಲಿ ನಮ್ಮ ಅಪ್ಪಾಜಿಯವರು ಅದನ್ನೇ ನೋಡ್ಕೊಂಡಿರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಬಟ್ ಸೀರಿಯಸ್ನೆಸ್ ಎಲ್ಲ ಒಂದೇ ಮಟ್ಟಿಗೆ. ಕರೆಕ್ಟ್. ಸೊ ಫೈನಲಿ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನೆಲ್ಲ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿಕೊಂಡು ಗೌರಿ ಸಿನಿಮಾ ನೋಡೋದಕ್ಕೆ ಜನಗಳು ಬರ್ಬೋದು ಥಿಯೇಟ್ರಿಗೆ? ಬಿಕಾಸ್ ಜನ ಥಿಯೇಟ್ರಿಗೆ ಬರೋದೇ ಇಂಪಾರ್ಟೆಂಟ್ ಇವತ್ತು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಗೌರಿ ಚಿತ್ರ ನಮ್ಮಂಥ ಹೊಸ ಕಲಾವಿದರು ಮಾಡ್ತಾ ಇರೋ ಪ್ರಯತ್ನ, ಎಷ್ಟೊಂದು ಜನ ಕಷ್ಟಪಟ್ಟು ಮಾಡಿರೋ ಸಿನಿಮಾ, ದಯವಿಟ್ಟು ಬಂದು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಿ
ಆಮೇಲೆ ನಿಮ್ಮ ಸಪೋರ್ಟ್ ಕೊಡಿ. ನೀವು ತೋರಿಸಿರೋ ಪ್ರೀತಿ ಅಲ್ಲೇ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಿಮಗಂತೂ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಒಂದು ಪ್ರಯತ್ನ ಕೊಟ್ಟಿದ್ದೀವಿ. ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊತೀನಿ. ಸಾನಿ ಅವರೇ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕರ್ನಾಟಕದಲ್ಲಿ ಒಂದು ಹೊಸ ಅಲೆ ಎಬ್ಸಕ್ಕೆ ನಿಮ್ಮ ಸಹಕಾರ ಬೇಕು. ಯಾಕಂದರೆ ಒಂದು ಅಲೆ ಹೇಳ್ತಿದ್ದಂಗೆ ಮತ್ತೊಂದು ಅಲೆ ಅದನ್ನು ಫಾಲೋ ಮಾಡುತ್ತೆ. ಹಾಗೆ ಹೊಸಬ್ರು ಇನ್ನೂ ಒಂದಷ್ಟು ಜನ ಬಂದು ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡ ಕಲಾರಂಗಕ್ಕೆ ತಮ್ಮ ಕೊಡುಗೆ ನೀಡ್ತಾರೆ. ಅದಕ್ಕೆ ನಿಮ್ಮ ಸಹಕಾರ ಒಂದೇ. ಚಿತ್ರಮಂದಿರಕ್ಕೆ ಹೋಗಿ ಟಿಕೆಟ್ ತಗೊಂಡು ಸಿನಿಮಾಗಳನ್ನ ನೋಡೋದು. ದಯವಿಟ್ಟು ಬಂದು ಈ ಫ್ಯಾಮಿಲಿ ಜೊತೆ ಬಂದು ನಮ್ಮ ಗೌರಿ ಸಿನಿಮಾವನ್ನು ನೋಡಿ ಸೆಲೆಬ್ರೇಟ್ ಮಾಡಿ ಹೊಸಬ್ರನ್ನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸಮರ್ಜಿತ್ ಲಂಕೇಶ್ ಅವರೇ, ಹಾಗೆಯೇ ಸಾನಿ ಅಯ್ಯರ್ ಅವರೇ, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ನಿಮ್ಮ ಗೌರಿ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಗೌರಿ ಸಿನಿಮಾ ತಂಡದ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.